ನನ್ನ ಗಂಡನನ್ನು ನಮ್ಮಮ್ಮನಿಂದ ಅಂದ್ರೆ ನನ್ನ ಹೆತ್ತ ತಾಯಿಯಿಂದಲೇ ದೂರ ಮಾಡೋಕೆ ಆಗುತ್ತಾ ಅಂತ ಯಾರಾದ್ರೂ ಕೇಳ್ತಾರಾ? ಹೌದು, ಇಲ್ಲಿ ಕೇಳುತ್ತಿರುವುದು ಸ್ವತಃ ಮಗಳೇ. ಹಾಗಾದ್ರೆ ಆ ಅಮ್ಮ ಮಗಳಿಗೆ ಏನಾಗಬೇಕು? ಏನೇ ಇರಲಿ, ತುಂಟತನ, ಮುದ್ದಾಟ ಮತ್ತು ತರಲೆಗಳಿಂದ ತುಂಬಿದ ನಮ್ಮ ಪ್ರೇಮಾಳ ಕಥೆಯನ್ನು ನಾವೀಗ ಕೇಳೋಣ. ಮೇಡಮ್, ನನ್ನ ಹೆಸರು ಪ್ರೇಮ. ನನ್ನ ಮದುವೆಯಾಗಿ 6-7 ವರ್ಷಗಳಾಗಿವೆ. ನಮಗೊಬ್ಬ ಮುದ್ದಾದ ಮಗನಿದ್ದಾನೆ. ಇಂದಿನ ಕಾಲದಲ್ಲಿ 2-3 ಮಕ್ಕಳನ್ನು ಸಾಕಿ ಸಲಹುವುದು ತುಂಬಾ ಕಷ್ಟದ ಕೆಲಸ ಅಂತ ನಾವಿಬ್ಬರೇ ಸೇರಿ ಒಂದೇ ಮಗು ಸಾಕು ಅಂತ ತೀರ್ಮಾನ ಮಾಡಿದ್ದೇವೆ. ನನ್ನ ಗಂಡ ರಘು ಖಾಸಗಿ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಸಂಜೆ ಮನೆಗೆ ಬರುವಾಗ ರಾತ್ರಿ 7 ಗಂಟೆಯಾಗುತ್ತದೆ. ನಾನು ಕೆಲಸಕ್ಕೆ ಹೋಗುವುದು ಅವರಿಗೆ ಅಷ್ಟಾಗಿ ಇಷ್ಟವಿಲ್ಲ. ನನಗೂ ಕೆಲಸಕ್ಕೆ ಹೋಗಲು ತಕ್ಕ ಯೋಗ್ಯತೆ ಮತ್ತು ಓದಿನ ಅರ್ಹತೆ ಎಲ್ಲವೂ ಇದೆ. ಆದ್ರೆ ಅವರು ನನ್ನನ್ನು ಕಳುಹಿಸಲು ಒಪ್ಪುತ್ತಿಲ್ಲ. ನಾನು ಸರ್ಕಾರಿ ಕೆಲಸಕ್ಕಾಗಿ ಪರೀಕ್ಷೆಗಳನ್ನು ಬರೆಯುತ್ತಿದ್ದೇನೆ. ನಿನಗೆ ಸರ್ಕಾರಿ ಕೆಲಸ ಸಿಕ್ಕರೆ ಮಾತ್ರ ಕೆಲಸಕ್ಕೆ ಹೋಗು, ಅಲ್ಲಿಯವರೆಗೂ ಬೇಡ ಎಂದು ಅವರು ಹೇಳುತ್ತಾರೆ. ಆದರೆ ನಾನು ಎಷ್ಟು ಬಾರಿ ಪರೀಕ್ಷೆ ಬರೆದರೂ ನನಗೆ ಕೆಲಸ ಸಿಗಲೇ ಇಲ್ಲ. ಅದಕ್ಕೆ ಅವರು ನನ್ನನ್ನು ಚುಡಾಯಿಸುತ್ತಿರುತ್ತಾರೆ. ನೀನು ಪರೀಕ್ಷೆ ಬರಿತಾ ಇರು, ನಿನಗೇನು ಕೆಲಸ ಸಿಗಲ್ಲ. ನಾನು ಹೇಳಿದ ಮಾತೆ ಕೊನೆಗೆ ನಡೆಯೋದು ಅಂತ. ನನಗಿಂತ ಚಿಕ್ಕವನಾದ ಒಬ್ಬ ತಮ್ಮನಿದ್ದಾನೆ. ಅವನ ಹೆಸರು ಕಿರಣ್. ಅವನಿಗೆ ಕೆಲವು ವರ್ಷಗಳ ಹಿಂದೆ ಬ್ಯಾಂಕಿನಲ್ಲಿ ಕೆಲಸ ಸಿಕ್ಕಿತು. ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು, ಲಕ್ಷ್ಮೀ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ರಘುನಂದನ್ ಭಟ್. ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರೋಗ್ಯ, ಶತ್ರುಕಾಟ, ಮಕ್ಕಳ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಸತಿಪತಿ ಕಲಹ, ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಕೋರ್ಟ್ ಕಚೇರಿ ಯಾವುದೇ ಕೆಲಸವಿರಲಿ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇನ್ನು ನಿಮ್ಮ ಕಠಿಣ ಮತ್ತು ಘೋರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರಘುನಂದನ್ ಭಟ್. 9972230030 997222300030. ಆದರೆ ಕೆಲಸ ಸಿಕ್ಕಿದ್ದು ನಮ್ಮೂರಿನಿಂದ ತುಂಬಾ ದೂರವಿರುವ ಕರಾವಳಿಯ ಮಂಗಳೂರು ಭಾಗದಲ್ಲಿ. ಅವನು ಅಲ್ಲೇ ಉಳಿದುಕೊಳ್ಳಲು ನಿರ್ಧರಿಸಿದನು. ಆಮೇಲೆ ನಮ್ಮ ಕಡೆಗೆ ವರ್ಗಾವಣೆ ಮಾಡಿಸಿಕೊಂಡು ಬರಬಹುದು ಅಂದುಕೊಂಡಿದ್ದೆವು. ಆದರೆ ಅಲ್ಲಿಗೆ ಹೋದ ಮೇಲೆ ಅವನಿಗೆ ಅಲ್ಲಿನ ಜನ, ಅವರ ಜೀವನ ಶೈಲಿ ಎಲ್ಲವೂ ತುಂಬಾ ಇಷ್ಟವಾಗಿ ಬಿಟ್ಟಿತು. ನನ್ನ ತಮ್ಮ ಅಮ್ಮನ ಮುದ್ದಿನ ಮಗ. ಅವನಿಗೆ ಅಮ್ಮನ ಮೇಲೆ ಅತಿಯಾದ ಪ್ರೀತಿ. ಇನ್ನು ನಮ್ಮಮ್ಮನಿಗಂತೂ ಮಗನ ಮೇಲೆ ಪ್ರಾಣವೇ ಹೆಚ್ಚು. ನನ್ನ ಮದುವೆಯಾಗಿ 3-4 ತಿಂಗಳು ಕಳೆಯುವುದರೊಳಗೆ ಅವನಿಗೆ ಕೆಲಸ ಸಿಕ್ಕಿದ್ದರಿಂದ ಅವರು ಅಲ್ಲಿಗೆ ಹೊರಟು ಹೋದರು. ಅಂದರೆ ನಮ್ಮಮ್ಮ ಕೂಡ ಅವನ ಜೊತೆಯಲ್ಲೇ ಹೋದರು. ಅಮ್ಮನಿಗೆ ಇಲ್ಲಿ ಒಬ್ಬಳೇ ಇರಲು ಇಷ್ಟವಿರಲಿಲ್ಲ. ಹಾಗಾಗಿ ಅಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಅಮ್ಮ ಮತ್ತು ತಮ್ಮ ಒಟ್ಟಿಗೆ ವಾಸಿಸುತ್ತಿದ್ದರು. ನಮ್ಮ ಈ ಭಾಗದಿಂದ ಮಂಗಳೂರಿಗೆ ಹೋಗಬೇಕೆಂದರೆ ಕನಿಷ್ಠ 10 ಗಂಟೆಗಳ ಪ್ರಯಾಣ ಮಾಡಬೇಕು. ಅದಕ್ಕೋಸ್ಕರ ನಾವು ಯಾವಾಗಲೋ ಒಮ್ಮೆ, ಅಂದರೆ 1-6-7 ತಿಂಗಳಿಗೊಮ್ಮೆ ಅಲ್ಲಿಗೆ ಹೋಗಿ ಬರುತ್ತಿದ್ದೆವು. ಇಲ್ಲದಿದ್ದರೆ ನಮ್ಮ ಹಳೆ ಮನೆಗೆ ಬಂದು ಆಗಾಗ ತಂಗಿ ಅದನ್ನು ಸ್ವಚ್ಛಗೊಳಿಸಿ ಹೋಗುತ್ತಿದ್ದೆವು. ಅಮ್ಮನಿಗಾಗಲಿ ತಮ್ಮನಿಗಾಗಲಿ ಇತ್ತ ಕಡೆ ಬರಲು ಅಷ್ಟಾಗಿ ಇಷ್ಟವಿರಲಿಲ್ಲ. ಯಾವುದಾದರೂ ಮದುವೆ, ಹಬ್ಬ ಹರಿದಿನಗಳಿದ್ದರೆ ಮಾತ್ರ ಬಂದು ಹೋಗುತ್ತಿದ್ದರು. ಇದರ ನಡುವೆ 2 ವರ್ಷಗಳ ಮುಂಚೆ ತಮ್ಮ ಅಲ್ಲಿನ ಒಬ್ಬ ಹುಡುಗಿಯನ್ನು ಇಷ್ಟಪಟ್ಟು ಮದುವೆಯಾದನು. ಅವಳು ಇನ್ನೂ ಓದುತ್ತಿದ್ದಾಳೆ. ಆದರೆ ಆ ಹುಡುಗಿಗೆ ನಮ್ಮ ಹಳೆ ಮನೆ ಮತ್ತು ಈ ಕಡೆಯ ವಾತಾವರಣ ತುಂಬಾ ಇಷ್ಟವಾಯಿತು. ನಮ್ಮ ಹಳೆ ಮನೆ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ನೋಡಿ ನಾವು ಇಲ್ಲೇ ಬಂದು ಇರೋಣ ಎಂದು ಅವಳು ಹಠ ಹಿಡಿದಳು. ಹಾಗಾಗಿ ನನ್ನ ತಮ್ಮ ವರ್ಗಾವಣೆ ಮಾಡಿಸಿಕೊಂಡು ನಮ್ಮ ಸ್ವಂತ ಊರಾದ ಹಾಸನಕ್ಕೆ ಬಂದನು. ನನ್ನ ಗಂಡನ ಮನೆಗೂ ನನ್ನ ತವರು ಮನೆಗೂ ಕೇವಲ 10 ಕಿಲೋಮೀಟರ್ ದೂರವಷ್ಟೇ ಇದೆ. ಅವರು ಇಲ್ಲಿಗೆ ಬಂದ ಮೇಲೆಯೇ ಅಮ್ಮ ನಿಜ ಹೇಳಬೇಕೆಂದರೆ ನಮ್ಮ ಮನೆಗೆ ಬಂದು 2 ದಿನ ಉಳಿದುಕೊಳ್ಳಲು ಶುರು ಮಾಡಿದ್ದು. ಅದಕ್ಕೆ ಮುಂಚೆ ಇಷ್ಟು ವರ್ಷಗಳಾದರೂ ಅಮ್ಮ ನಮ್ಮ ಜೊತೆ ಬಂದು ತಂಗುವ ಅಭ್ಯಾಸವೇ ಇರಲಿಲ್ಲ. ನನ್ನ ಗಂಡನಿಗೂ ನಮ್ಮಮ್ಮನಿಗೂ ಫೋನಿನಲ್ಲಿ ಮಾತನಾಡುವುದು ಅಥವಾ ಯಾವಾಗಲೋ ಒಮ್ಮೆ ನೋಡುವಷ್ಟರ ಮಟ್ಟಿಗೆ ಮಾತ್ರ ಸಂಬಂಧವಿತ್ತು. ಸಾಮಾನ್ಯವಾಗಿ ಅಳಿಯ ಮತ್ತು ಅತ್ತೆಯ ನಡುವೆ ಇರುವಂತಹ ಅತಿಯಾದ ನಂಟು ನನ್ನ ಗಂಡನಿಗೂ ನಮ್ಮಮ್ಮನಿಗೂ ಇರಲಿಲ್ಲ. ನನ್ನ ತಮ್ಮ ಮತ್ತು ಅವನ ಹೆಂಡತಿ ಎಲ್ಲಾದರೂ ಹೊರಗಡೆ ಹೋದಾಗ ಅಮ್ಮ ನಮ್ಮ ಮನೆಗೆ ಬಂದು ಇರುತ್ತಿದ್ದರು. ನಮ್ಮ ಮನೆಯಲ್ಲೂ ಬೇರೆ ಯಾರೂ ಇರಲಿಲ್ಲ. ಮಾವ ಮತ್ತು ಅತ್ತೆ ಇಬ್ಬರೂ ತೀರಿಕೊಂಡಿದ್ದರು. ಹಾಗಾಗಿ ಅಮ್ಮ ನಮ್ಮ ಮನೆಗೆ ಬರುವುದು ನನಗೊಂದು ದೊಡ್ಡ ಸಮಾಧಾನವಾಗಿತ್ತು. ಅಮ್ಮ ಬಂದಾಗ ನನ್ನ ಗಂಡನಿಗೂ ತುಂಬಾ ಉತ್ಸಾಹ ಇರುತ್ತಿತ್ತು. ಯಾಕಂದ್ರೆ ಅವರಿಗೆ ಹೆತ್ತ ತಾಯಿ ಇರಲಿಲ್ಲವಲ್ಲ. ಹಾಗಾಗಿ ಅಮ್ಮ ಬಂದಾಗ ತಾಯಿಯ ಪ್ರೀತಿಯನ್ನು ಅನುಭವಿಸಬಹುದು ಎಂದು ಅವರು ಯಾವಾಗಲೂ ಹೇಳುತ್ತಿದ್ದರು. ಅಮ್ಮನಿಗೂ ಅಷ್ಟೇ. ಮುಂಚೆ ದೂರ ಇದ್ದಾಗ ಇದ್ದ ಪ್ರೀತಿಗಿಂತ ಈಗ ಹತ್ತಿರ ಬಂದಾಗ ಅಳಿಯನ ಮೇಲೆ ಎಲ್ಲಿಲ್ಲದ ಮಮಕಾರ ಉಕ್ಕಿ ಬರುತ್ತಿತ್ತು.
ಮನೆಗೆ ಬಂದ ತಕ್ಷಣ ಅಳಿಯನಿಗೋಸ್ಕರ ಏನಾದರೂ ವಿಶೇಷವಾದ ಅಡುಗೆಯನ್ನು ಮಾಡಿ ಮಗನೇ ತಿನ್ನುವೆ ಎಂದು ಹತ್ತಿರ ಕೂರಿಸಿಕೊಂಡು ತುತ್ತು ಕೊಡಲು ಶುರು ಮಾಡುತ್ತಿದ್ದರು. ನನ್ನ ಗಂಡನಿಗೆ ಅದು ತುಂಬಾ ಸಂತೋಷ ಕೊಡುತ್ತಿತ್ತು. ಅವರ ಸ್ವಂತ ತಾಯಿ ಕೂಡ ಅವರನ್ನು ಆ ರೀತಿ ನೋಡಿಕೊಂಡಿರಲಿಲ್ಲ. ಹಾಗಾಗಿ ನಮ್ಮಮ್ಮ ಬಂದು ಆ ರೀತಿ ಪ್ರೀತಿ ತೋರಿಸಿದಾಗ ಅವರು ಅಮ್ಮನನ್ನು ಸದಾ ಹೊಗಳುತ್ತಿದ್ದರು. ನಾನು ಅದನ್ನು ಸಂತೋಷದಿಂದಲೇ ಸ್ವೀಕರಿಸಿದೆ. ಯಾಕಂದ್ರೆ ಗಂಡನ ಸಂತೋಷವೇ ನನ್ನ ಸಂತೋಷ ಅಲ್ವಾ. ನನ್ನ ಗಂಡ ತುಂಬಾ ಚೆನ್ನಾಗಿ ಮಾಂಸಾಹಾರದ ಅಡುಗೆ ಮಾಡುತ್ತಾರೆ. ಆದರೆ ಯಾವಾಗಲೋ 6 ತಿಂಗಳಿಗೊಮ್ಮೆ ನಾನು ತುಂಬಾ ಹಠ ಹಿಡಿದರೆ ಮಾತ್ರ ಏನಾದರೂ ಮಾಡಿಕೊಡುತ್ತಿದ್ದರು. ಯಾರಾದರೂ ಅತಿಥಿಗಳು ಬಂದರೆ ಮಾತ್ರ ಅಡುಗೆ ಮನೆಗೆ ಹೋಗುತ್ತಿದ್ದರು ಅಷ್ಟೇ. ಅವರಿಗೆ ಅಡುಗೆ ಮಾಡುವುದೆಂದರೆ ಸ್ವಲ್ಪ ಸೋಮಾರಿತನ. ಅಮ್ಮ ಹೀಗೆ ಅಳಿಯನಿಗೆ ಪ್ರೀತಿಯಿಂದ ಉಣಿಸುವುದನ್ನು ನೋಡಿ ನಾನು ಒಂದು ದಿನ ಅಮ್ಮನಿಗೆ ಹೇಳಿದೆ, ಅಮ್ಮ, ರಘು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಎಷ್ಟು ರುಚಿಯಾಗಿ ಮಾಂಸದ ಅಡುಗೆ ಮಾಡ್ತಾರೆ ಗೊತ್ತಾ? ಅಮ್ಮ, ನೀನು ಇಷ್ಟು ದಿನ ದೂರ ಇದ್ದಿದ್ದರಿಂದ ನಿನಗೆ ಅವರ ಅಡುಗೆಯ ರುಚಿ ನೋಡೋಕೆ ಆಗಿಲ್ಲ ಎಂದೆ. ಆಗ ಅಮ್ಮ, ಹೌದಾ ಮಗಳೇ, ನೀನು ಹೇಳಿದ್ದು ನನಗೂ ನೆನಪಿದೆ. ಮಗನೇ, ನನಗೂ ಒಂದು ದಿನ ಅಡುಗೆ ಮಾಡಿಕೊಡು ಅಂದರು. ಅದಕ್ಕೆ ನನ್ನ ಗಂಡ, ಅಮ್ಮ, ನಿನಗೆ ಏನು ಬೇಕು? ಕೋಳಿ ಮಾಂಸನ ಅಥವಾ ಕುರಿ ಮಾಂಸನ ಎಂದು ಕೇಳಿದರು. ಅಮ್ಮ, ಕೋಳಿ ಮಾಂಸ ಸಾಕು ಮಗನೇ ಅಂದರು. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಸಂಜೆ ಬರುವಾಗ ನಾನು ಹೋಟೆಲ್ನಿಂದ ಪರಾಠ ತರ್ತೀನಿ. ಜೊತೆಗೆ ಕೋಳಿ ಮಾಂಸ ತಂದು ನನ್ನ ಕೈರುಚಿಯ ವಿಶೇಷವಾದ ಮಸಾಲೆ ಸಾರನ್ನು ನಿನಗೆ ಮಾಡಿಕೊಡ್ತೀನಿ ಎಂದರು. ಅಮ್ಮ, ಆಗಲಿ ಮಗನೇ, ನಾನು ಕಾಯ್ತಾ ಇರ್ತೀನಿ ಅಂದರು. ಸಂಜೆ ಗಂಡ ಬೇಗನೆ ಮನೆಗೆ ಬಂದು ನನ್ನ ಹತ್ತಿರ, ನೀನು ಅಡುಗೆ ಮನೆಯ ಕಡೆ ತಲೆ ಹಾಕಲೇಬಾರದು ಎಂದು ಕಟ್ಟುನಿಟ್ಟಾಗಿ ಹೇಳಿದರು. ನಾನು ತುಂಬಾ ಸಂತೋಷ, ನಾನು ಅತ್ತ ಕಡೆ ಬರೋದೇ ಇಲ್ಲ ಎಂದೆ. ಅಮ್ಮನಿಗೂ ಹೇಳಿದರು, ಅಮ್ಮ, ನೀನು ಅಡುಗೆ ಮನೆಗೆ ಬರಬೇಡ ಅಂತ. ಅಮ್ಮ, ನಾನು ಬರಲ್ಲಪ್ಪ, ನೀನೇ ಮಾಡಿಕೊಂಡು ಬಂದು ಕೊಡುವ ಅಂದರು. ಹಾಗೆ ಸುಮಾರು ರಾತ್ರಿ 9 ಗಂಟೆಯಾಗುವಾಗ ಎಲ್ಲವೂ ಸಿದ್ಧವಾಗಿ ಊಟದ ಮೇಜಿನ ಮೇಲೆ ಬಂತು. ಅಮ್ಮ ಪರಾಟದ ಜೊತೆ ಆ ಸಾರನ್ನು ತಿನ್ನಲು ಶುರು ಮಾಡಿದರು. ತಿನ್ನುತ್ತಾ, ಅಬ್ಬಾ ಮಗನೇ, ನಾವು ಎಷ್ಟೋ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗಿ ತಿಂದಿದ್ದೀವಿ, ಆದರೆ ಅಲ್ಲಿಯೂ ಇಂತಹ ರುಚಿ ಇರಲಿಲ್ಲಪ್ಪ. ನೀನು ಇದನ್ನ ಹೇಗೆ ಮಾಡಿದೆ ಅಂತ ನಾನು ಯೋಚಿಸ್ತಾ ಇದ್ದೀನಿ. ಅಡುಗೆ ಮಾಡೋದ್ರಲ್ಲಿ ನಾನೇ ಹಿರಿಯಳು ಅಂದುಕೊಂಡಿದ್ದೆ, ಆದ್ರೆ ನನ್ನ ಅಳಿಯ ನನ್ನನ್ನೇ ಸೋಲಿಸಿಬಿಟ್ಟ. ಇಂತಹ ಅದ್ಭುತ ರುಚಿನ ನಾನು ಎಲ್ಲೂ ನೋಡಿಲ್ಲ. ನಿಜ ಹೇಳ್ಬೇಕಂದ್ರೆ ನೀನು ಆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಬೇಕಾದವನಲ್ಲ. ಒಂದು ದೊಡ್ಡ ಹೋಟೆಲ್ ಇಟ್ಟು ನಿನ್ನ ಈ ಕೈರುಚಿಯನ್ನೇ ಅಲ್ಲಿನ ಮುಖ್ಯ ಅಡುಗೆಯನ್ನಾಗಿ ಮಾಡಿದರೆ ನಾವು ಕೋಟ್ಯಧಿಪತಿಗಳಾಗಬಹುದು. ನಾವಿಬ್ಬರೂ ಸೇರಿ ಒಂದು ಹೋಟೆಲ್ ಶುರು ಮಾಡೋಣವಾ ಮಗನೇ ಎಂದರು. ಅಷ್ಟಕ್ಕೆ ನನ್ನ ಗಂಡನಿಗೆ ಎಲ್ಲಿಲ್ಲದ ಹುಮ್ಮಸ್ಸು ಬಂದುಬಿಟ್ಟಿತು. ಅಯ್ಯೋ, ಅದಕ್ಕೇನಂತೆ ಅಮ್ಮ, ನೀನು ನನ್ನ ಜೊತೆ ಇದ್ದರೆ ಹೋಟೆಲ್ ಮಾತ್ರವಲ್ಲ, ಈ ಪ್ರಪಂಚವನ್ನೇ ಗೆಲ್ಲಬಹುದು. ನಿನ್ನ ಆಶೀರ್ವಾದದ ಕೈಗುಣ ಇದ್ದರೆ ಇನ್ನೇನು ಬೇಕು? ಅದರ ಜೊತೆಗೆ ನನ್ನ ಈ ಮಸಾಲೆ ರುಚಿಯೂ ಸೇರಿದರೆ ನಾವು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತೀವಿ. ಖಂಡಿತ ಶುರು ಮಾಡೋಣ ಅಮ್ಮ, ಇಲ್ಲದಿದ್ದರೆ ಮನೆಯಲ್ಲೇ ಸಣ್ಣದಾಗಿ ಏನಾದರೂ ವ್ಯಾಪಾರ ಶುರು ಮಾಡೋಣ ಎಂದರು. ನನಗೆ ಇವರಿಬ್ಬರ ಈ ಅತಿಯಾದ ಮುದ್ದು ಕೊಂಕು ಮಾತುಗಳನ್ನು ನೋಡಿ ಒಳಗೊಳಗೆ ಸಿಟ್ಟು ನೆತ್ತಿಗೇರಿತು. ನಾನು ಮೆಲ್ಲನೆ, ಇದರಲ್ಲಿ ಉಪ್ಪು ಸ್ವಲ್ಪ ಜಾಸ್ತಿಯಾಗಿದೆ ಅಂದೆ. ತಕ್ಷಣ ಅಮ್ಮ, ಜೀ, ನಿನಗೇನು ಗೊತ್ತೇ ಇದರ ರುಚಿ? ಇದಕ್ಕೆ ಸ್ವಲ್ಪ ಉಪ್ಪು ಮುಂದಿರಬೇಕು. ಅಷ್ಟಕ್ಕೂ ನಿನಗೇನಾದ್ರೂ ಅಡುಗೆ ಮಾಡೋಕೆ ಬರುತ್ತಾ? ನೀನು ಸಾಂಬಾರ್ ಮಾಡಿದರೆ ತಿಳಿಸಾರಿನ ತರ ಇರುತ್ತೆ, ರಸಂ ಮಾಡಿದರೆ ಮಜ್ಜಿಗೆ ಸಾರಿನ ತರ ಇರುತ್ತೆ ಅಂತವಳು ನೀನು ಅಂದರು. ನಾನು ಅಷ್ಟೇನೂ ಕೆಟ್ಟದಾಗಿರಲ್ಲ, ನನ್ನ ಗಂಡನಿಗೆ ನಾನು ಮಾಡೋ ಅಡುಗೆ ಅಂದ್ರೆ ತುಂಬಾ ಇಷ್ಟ ಅಂದೆ. ಅದಕ್ಕೆ ಅಮ್ಮ, ಅವನು ವಿಧಿ ಇಲ್ಲದೆ ತಿನ್ನುತ್ತಿದ್ದಾನೆ, ನಾನು ಇಲ್ಲಿಗೆ ಬಂದ ಮೇಲೆಯೇ ಅವನು ಬಾಯಿಗೆ ರುಚಿಯಾಗಿ ಊಟ ಮಾಡ್ತಿರೋದು. ದಿನವಿಡೀ ಕೆಲಸ ಮುಗಿಸಿ ಬರುವ ಗಂಡನಿಗೆ ರುಚಿಯಾದ ಅಡುಗೆ ಮಾಡಿಕೊಡಬೇಕು, ಅದೇ ಹೆಂಡತಿಯ ಕರ್ತವ್ಯ. ಗಂಡನ ಮನಸ್ಸನ್ನು ತಲುಪಬೇಕಾದರೆ ಅದು ಅಡುಗೆಯ ದಾರಿಯ ಮೂಲಕವೇ ಸಾಧ್ಯ ಎಂದರು. ನಾನು ಹೇಳಿದೆ, ನನಗೀಗ ವಿಶೇಷವಾಗಿ ಅವರ ಮನಸ್ಸಿಗೆ ಸೇರಿಕೊಳ್ಳಬೇಕಾದ ಅಗತ್ಯವೇನೂ ಇಲ್ಲ, ಅವರ ಮನಸ್ಸಿನಲ್ಲಿ ನಾನು ಯಾವತ್ತಿಗೂ ಇರ್ತೀನಿ. ನನ್ನ ಸಾಂಬಾರ್ ತಿಳಿಸಾರಿನ ತರ ಇದ್ದರೂ ನನ್ನ ಗಂಡ ಪ್ರೀತಿಯಿಂದಲೇ ತಿಂತಾರೆ ಅಂದೆ. ಅದಕ್ಕೆ ಅಮ್ಮ, ಅವನ ಹಣೆ ಬರ. ನಿನಗೆ ಹೆದರಿಕೊಂಡು ಅವನು ಏನೂ ಹೇಳ್ತಾ ಇಲ್ಲ, ನೋಡು ಹೆಂಗೆ ಸುಮ್ಮನೆ ಕೂತಿದ್ದಾನೆ ಅಂತ. ನಿನ್ನ ಈ ಅಸೂಯೆ ಮತ್ತು ಹೊಟ್ಟೆಕಿಚ್ಚನ್ನು ನಾವಿಬ್ಬರೂ ಸೇರಿ ಬೇಗನೆ ನಿಲ್ಲಿಸ್ತೀವಿ. ನಾವು ಇಲ್ಲೇ ಹತ್ತಿರದಲ್ಲಿ ಒಂದು ಸಣ್ಣ ತಿನಿಸಿನ ಅಂಗಡಿ ತೆಗಿತೀವಿ. ಅಲ್ಲಿ ವಿಶೇಷವಾದ ತಿಂಡಿಗಳನ್ನು ಮಾಡಿ ದೊಡ್ಡ ಹೆಸರು ಮಾಡ್ತೀವಿ, ಹೌದಲ್ವಾ ಮಗನೇ ಎಂದರು. ಗಂಡ ಅಂದರು, ಹೌದು ಅಮ್ಮ, ನೀನಿದ್ದರೆ ಸಾಕು, ನಾವು ದೊಡ್ಡ ದೊಡ್ಡ ಹಬ್ಬಗಳಿಗೂ ಅಡುಗೆಯ ಆರ್ಡರ್ ತಗೋಬಹುದು. ರಾತ್ರಿ 8 ಗಂಟೆಯಿಂದ 12 ಗಂಟೆಯವರೆಗೆ ಇಲ್ಲಿ ಒಂದು ಖಾಲಿ ಜಾಗ ಇದೆ, ಅಲ್ಲಿಯೇ ಅಂಗಡಿ ಶುರು ಮಾಡೋಣ ಅಂದರು. ನಾನು ಅಂದೆ, ಇನ್ನೆಲ್ಲ ಕೇಳಿ ನಾನು ಸುಮ್ಮನಿರಬೇಕಾ? ಅಮ್ಮ, ನೀನು ವಾರಕ್ಕೊಮ್ಮೆ ಅಥವಾ ತಮ್ಮ ಮತ್ತು ಸೊಸೆ ಎಲ್ಲಾದರೂ ಹೋದಾಗ ಮಾತ್ರ ತಾನೇ ಇಲ್ಲಿಗೆ ಬರೋದು. ಅಂಥದ್ರಲ್ಲಿ ನೀವಿಬ್ಬರೂ ಸೇರಿ ಹೋಟೆಲ್ ನಡೆಸ್ತೀರಾ? ಬಲೆ ಕತೆ ಬಿಡಿ ಅಂದೆ. ಅಮ್ಮ, ಹೋಗೆ ಹೊಟ್ಟೆಕಿಚ್ಚಿನವಳೆ.
ನಾವಿಬ್ಬರೂ ಸೇರಿ ಸಣ್ಣ ಅಂಗಡಿ ಮಾತ್ರವಲ್ಲ, ದೊಡ್ಡ ಹೋಟೆಲ್ ಕೂಡ ತೆಗಿತೀವಿ, ಹೌದಲ್ವಾ ಮಗನೇ ಎಂದರು. ಗಂಡ, ಖಂಡಿತ ಅಮ್ಮ, ನೀನು ಜೊತೆಗಿದ್ದರೆ ನಾನು ಏನನ್ನಾದರೂ ಸಾಧಿಸ್ತೀನಿ ಅಂದರು. ಅಮ್ಮ ನನ್ನ ಕಡೆ ನೋಡ್ದಾಳೆ, ನನ್ನ ಮಗನಿಗೆ ನಾನು ಹತ್ತಿರ ಇದ್ದರೆ ಎಷ್ಟು ಧೈರ್ಯ ಅಂತ. ನಿನ್ನಿಂದ ಏನಾದರೂ ಪ್ರಯೋಜನ ಇದೆಯಾ? ಮದುವೆಯಾಗಿ ಇಷ್ಟು ವರ್ಷಗಳಾದರೂ ನಿನ್ನ ಬಗ್ಗೆ ಅವನು ಈ ರೀತಿ ಒಂದು ಮಾತು ಹೊಗಳಿದ್ದನ್ನು ನಾನು ಕೇಳಿಯೇ ಇಲ್ಲ. ಅದು ತಾಯಿಯ ಮಹಿಮೆ ಅಂದರೆ ಎಂದರು. ಸರಿ, ಹಾಗೇ ಇರಲಿಯೇ ಎಂದು ನಾನು ಆ ಪರಿಸ್ಥಿತಿಯನ್ನು ಹೇಗೋ ನಿಭಾಯಿಸಿ ಸುಮ್ಮನಾದೆ. ಮರುದಿನ ಬೆಳಗ್ಗೆ ಆಯಿತು. ನನ್ನ ಗಂಡ ಕೆಲಸಕ್ಕೆ ಹೊರಡುವಾಗ ಅಮ್ಮ ಅವರ ಹತ್ತಿರ ಬಂದು, ಅಯ್ಯೋ ಮಗನೇ, ನಿನ್ನ ಮೀಸೆಯಲ್ಲಿ ಒಂದು ಕೂದಲು ಬೆಳ್ಳಗಾಗಿದೆ. ಇದೇನಿದು ಹೀಗೆ ಮಾಡಿಕೊಂಡಿದ್ದೀಯಾ? ನೀನು ಯಾವಾಗಲೂ ನೀಟಾಗಿ ಇರಬೇಕು. ಈ ಬೆಳ್ಳಗಿರೋ ಕೂದಲನ್ನು ಕಿತ್ತುಕೊಂಡೇ ಕೆಲಸಕ್ಕೆ ಹೋಗು ಎಂದರು. ಗಂಡ, ಅಯ್ಯೋ ಅಮ್ಮ, ನಾನು ಇನ್ನೂ ಯಾವುದೇ ಬಣ್ಣ ಹಚ್ಚೋಕೆ ಶುರು ಮಾಡಿಲ್ಲ, ಒಂದೇ ಒಂದು ಕೂದಲು ಅಷ್ಟೇ ಇರೋದು ಅಂದರು. ಅಮ್ಮ, ಹಾಗಾದ್ರೆ ಒಂದು ಕೆಲಸ ಮಾಡು ಎಂದರು. ನನ್ನ ಕಡೆ ತಿರುಗಿ, ಆ ಕೂದಲು ಕೀಳುವ ಚಿಮುಟವನ್ನು ಇತ್ತ ತಗೊಂಡು ಬಾ ಅಂದರು. ನಾನು, ಅಮ್ಮ ಅದು ಪರವಾಗಿಲ್ಲ ಬಿಡು, ಮೊದಲಿನಿಂದಲೂ ಆ ಒಂದೇ ಕೂದಲು ಬೆಳ್ಳಗಿದೆ ಅಂದೆ. ಗಂಡ ಕೂಡ, ಹೌದು ಅಮ್ಮ, ನನಗೆ ಮೊದಲಿನಿಂದಲೂ ಆ ಒಂದು ಕೂದಲು ಹಾಗೆ ಇದೆ ಅಂದರು. ಅಮ್ಮ, ಆ ಒಂದೇ ಒಂದು ಕೂದಲು ಹಾಗೆ ಇರಬಾರದು, ನಾನು ಅದನ್ನು ಕಿತ್ತು ಹಾಕ್ತೀನಿ ಅಂದರು. ನಾನೇ ಕಿತ್ತು ಕೊಡ್ತೀನಿ ಬಿಡಮ್ಮ ಅಂದೆ. ಅಮ್ಮ, ಬೇಡ ಬೇಡ, ನಾನೇ ಮಾಡ್ತೀನಿ. ನಾನೇ ತಾನೇ ಮೊದಲು ನೋಡಿದ್ದು. ಇಷ್ಟು ದಿನ ಆದ್ರೂ ನೀನು ಅದನ್ನು ಕಿತ್ತು ಕೊಟ್ಟಿಲ್ಲ. ನನ್ನ ಚಿಕ್ಕ ಮಗ ಕಿರಣ್ ಇದ್ದಾನಲ್ಲ, ಅವನು ಬ್ಯಾಂಕಿನಲ್ಲಿ ಕೆಲಸ ಮಾಡೋದು. ಅವನು ಎಷ್ಟು ಸುಂದರವಾಗಿ ಶಿಸ್ತಾಗಿ ಓಡಾಡ್ತಾನೆ ಅಂತ ನೀನು ನೋಡಿಲ್ವಾ? ಅವನಲ್ಲಿ ಏನಾದರೂ ಒಂದು ತಪ್ಪು ಕಂಡುಹಿಡಿಯೋಕೆ ಆಗುತ್ತಾ? ಬೆಳಗ್ಗೆ ಅವನು ತಯಾರಾಗಿ ಹೊರಟರೆ ಸಿನಿಮಾ ನಟನ ತರ ಇರ್ತಾನೆ. ಅವನಿಗೆ ಎಷ್ಟು ಜನ ಅಭಿಮಾನಿಗಳು ಇದ್ದಾರೆ ಗೊತ್ತಾ? ನಿನಗೆ ನಿನ್ನ ಗಂಡನನ್ನು, ಅದೂ ಇಷ್ಟು ಚೆನ್ನಾಗಿರೋ ಹುಡುಗನನ್ನು ನೀಟಾಗಿ ಇಟ್ಟುಕೊಳ್ಳೋಕೆ ಬರಲ್ಲ. ಇಷ್ಟು ದಿನ ತಾಯಿಯಾದ ನಾನು ನೋಡಿಕೊಂಡೆ, ಈಗ ನಾನು ನಿನ್ನ ತಮ್ಮನ ಜೊತೆ ಹೋಗಿಬಿಟ್ಟೆ ಅಲ್ವಾ, ಅದಕ್ಕೆ ಹೀಗಾಗಿದೆ ಅಂದರು. ನಾನು, ಅದಕ್ಕೇನಂತೆ ಅಮ್ಮ, ತಮ್ಮನನ್ನು ನೋಡಿಕೊಳ್ಳಲು ತಾನೇ ನೀನು ಹೋಗಿದ್ದು ಅಂದೆ. ಅಮ್ಮ, ಹೌದು, ಈಗ ವಾಪಸ್ ಬಂದಿದ್ದೀನಿ, ನನ್ನ ಅಳಿಯನನ್ನು ನೋಡಿಕೊಳ್ತೀನಿ. ನಿನಗೆ ಯಾಕೆ ಇಷ್ಟೊಂದು ಹೊಟ್ಟೆ ಕಿಚ್ಚು? ಇವಳಿಗೆ ಬರೋದು ಒಂದೇ ಕೆಲಸ, ಬರೀ ತಪ್ಪುಗಳನ್ನು ಹುಡುಕೋದು. ಬೇರೆ ಯಾವುದಾದರೂ ಒಳ್ಳೆಯ ಕೆಲಸ ಮಾಡೋಕೆ ಆಗುತ್ತಾ ಇವಳಿಂದ ಅಂತ ಹೇಳುತ್ತಾ ಆ ಚಿಮುಟದಿಂದ ಆ ಬೆಳ್ಳಗಿನ ಕೂದಲನ್ನು ಕಿತ್ತರು. ಆದರೆ ನಾನು ಗಮನಿಸಿದಾಗ ಅಮ್ಮ ಮುದ್ದಿನ ನೆಪದಲ್ಲಿ ಬೇಕೆಂದೇ ನನ್ನ ಗಂಡನಿಗೆ ತುಂಬಾ ಹತ್ತಿರವಾಗಿ ಸವರುತ್ತಿರುವಂತೆ ನನಗೆ ಅನಿಸಿತು. ಅದು ನನ್ನ ಭ್ರಮೆಯೋ ಅಥವಾ ನಿಜವೋ ಎಂದು ತಿಳಿಯಲು ನಾನು ಮತ್ತೊಮ್ಮೆ ಸೂಕ್ಷ್ಮವಾಗಿ ನೋಡಿದೆ. ಆದರೆ ಅಮ್ಮ ಬೇಕೆಂದೇ ಅತಿಯಾದ ಆಪ್ತತೆ ತೋರಿಸುತ್ತಿದ್ದರು. ಅದು ನನಗೆ ಅಷ್ಟಾಗಿ ಇಷ್ಟವಾಗಲಿಲ್ಲ. ಅದನ್ನು ಕಿತ್ತು ಹಾಕಿ ಅಮ್ಮ ಹೇಳಿದರು, ಇದು ಚಿಕ್ಕ ವಯಸ್ಸಿಗೆ ಬರೋ ನರೆಗೂದಲು ಅಂತ. ನಾನು, ಅವರಿಗೇನೂ ಅಷ್ಟೊಂದು ಸಣ್ಣ ವಯಸ್ಸೇನೂ ಇಲ್ಲ, ವಯಸ್ಸಾಗಿದೆ ಬಿಡುವ ಅಂದೆ. ಅಮ್ಮ, ಹೋಗೆ ಅಲ್ಲಿಂದ. ಮಗನೇ, ನಿನ್ನನ್ನು ನೋಡಿದಾಗ ನನಗೆ ಒಂದು ಆಶ್ಚರ್ಯ ಆಗುತ್ತೆ ಎಂದರು. ಗಂಡ, ಏನಮ್ಮ ಅದು ಎಂದು ಕೇಳಿದರು. ಅಮ್ಮ, ನಿನ್ನ ತುಟಿಗಳು ಎಷ್ಟು ಕೆಂಪಾಗಿವೆ ಗೊತ್ತಾ ಮಗನೇ? ಹೆಣ್ಣು ಮಕ್ಕಳಿಗೂ ಇಷ್ಟೊಂದು ಸುಂದರವಾದ ತುಟಿ ಇರಲ್ಲ, ಬೇರೆಯವರು ನೋಡಿದರೆ ದೃಷ್ಟಿ ಬಟ್ಟು ಇಡಬೇಕು, ಅಷ್ಟು ಚೆನ್ನಾಗಿದೆ ಎಂದರು. ಗಂಡ ಹೇಳಿದರು, ಅದು ನಮ್ಮಮ್ಮನ ಹೋಲಿಕೆ, ನಿನ್ನ ತುಟಿಗಳು ಅಷ್ಟೇ ಕೆಂಪಾಗಿವೆ ಅಲ್ವಾ ಅಮ್ಮ, ಅದೇ ನನಗೆ ಬಂದಿದೆ ಎಂದರು. ಅಮ್ಮ, ಹೌದು ಮಗನೇ, ಅದು ವಂಶದ ಗುಣ. ಇಲ್ಲಿ ನೋಡಿದ್ಯಾ, ಇವಳಿಗೆ ತುಟಿಗೆ ಬಣ್ಣವೂ ಇಲ್ಲ, ಏನೂ ಇಲ್ಲ ಎಂದರು. ನಾನು, ಅದು ವಂಶದ ಗುಣನೇ ಇರಬಹುದು, ಆದ್ರೆ ನಿಮ್ಮ ತುಟಿಗಳಲ್ಲಿ ಎಲ್ಲಿದೆ ಅಷ್ಟೊಂದು ಬಣ್ಣ ಎಂದು ಕೇಳಿದೆ. ತಕ್ಷಣ ಅಮ್ಮ ಗಂಡನಿಗೆ ಹೇಳಿದರು, ನೋಡು ಮಗನೇ, ಇವಳಿಗೆ ನನ್ನ ಕಂಡರೆ ಅಸೂಯೆ. ನಾನು ಸಣ್ಣವಳು ಇದ್ದಾಗ ಎಷ್ಟು ಸುಂದರಿಯಾಗಿದ್ದೆ ಗೊತ್ತಾ? ಇವಳ ಅಪ್ಪ ನನ್ನನ್ನು ಮದುವೆಯಾಗೋಕೆ ನಮ್ಮ ಮನೆಗೆ 25 ಬಾರಿ ಅಲೆದಿದ್ದರು ಅಂದರು. ನಾನು, ಓಹೋ, ನಿಮ್ಮ ತುಟಿ ನೋಡಿಯೇ ಬಂದಿರಬೇಕು ಬಿಡಿ ಅಂದೆ. ಅಮ್ಮ ಹೇಳಿದರು, ನನ್ನ ಗಂಡ ನನ್ನಲ್ಲಿ ಏನನ್ನೂ ನೋಡಿ ಇಷ್ಟಪಟ್ಟು ನನ್ನ ಹಿಂದೆ ಬಿದ್ದು ಮದುವೆಯಾದರು. ಅವರು ಬೇಗನೆ ತೀರಿಕೊಂಡರು ಅಷ್ಟೇ, ಆದರೆ ಬದುಕಿರುವವರೆಗೂ ನನ್ನನ್ನು ರಾಣಿಯ ತರ ನೋಡಿಕೊಂಡರು. ಅವರು ತುಂಬಾ ಸುಂದರವಾಗಿದ್ದರು ಗೊತ್ತಾ? ಆದರೆ ಅವರ ಸೌಂದರ್ಯವಾಗಲಿ ನನ್ನ ಸೌಂದರ್ಯವಾಗಲಿ ಇವಳಿಗೆ ಬಂದಿಲ್ಲ, ಇವಳಿಗೆ ನಮ್ಮ ದೊಡ್ಡಪ್ಪನ ಹೋಲಿಕೆ ಬಂದಿದೆ ಅನ್ಸುತ್ತೆ. ನಮ್ಮ ಕುಟುಂಬದ ಹಿರಿಯರ ಪುಣ್ಯ ಹಾಗೂ ದೇವರ ದಯೆಯಿಂದ ನನ್ನ ಮಗನಂಥ ಸುಂದರವಾದ ಗಂಡ ಇವಳಿಗೆ ಸಿಕ್ಕಿದ್ದಾನೆ. ಅದಕ್ಕೆ ಸುಮ್ಮನೆ ಅಡಗಿ ಒಡಗಿ ಮನೆಯಲ್ಲಿ ಇರಬೇಕು, ಅದನ್ನು ಬಿಟ್ಟು ಇವಳಿಗೆ ಯಾವಾಗಲೂ ತರಲೆ ಬುದ್ಧಿನೇ ಎಂದರು. ನನ್ನ ಗಂಡ ಇದನ್ನು ಕೇಳಿ ನಗುತ್ತಾ ಆನಂದಿಸುತ್ತಿದ್ದರು. ಇದನ್ನು ಹೆಂಗೆ ಸಹಿಸೋದು ಮೇಡಂ? ನನಗೆ ತುಂಬಾ ಕೋಪ ಬಂತು. ನಾನು ಏನು ಹೇಳದೆ ಕಾಲನ್ನು ಜೋರಾಗಿ ತುಳಿಯುತ್ತಾ ಒಳಗಡೆ ಹೊರಟು ಹೋದೆ. ರಾತ್ರಿ ಗಂಡ ಪ್ರೀತಿಯಿಂದ ನನ್ನ ಹತ್ತಿರ ಬಂದಾಗ ನಾನು ಹೇಳಿದೆ, ಹಗಲಿನಲ್ಲಿ ನೀವಿಬ್ಬರು ಸೇರಿ ನನ್ನನ್ನು ಅಷ್ಟೊಂದು ಚುಡಾಯಿಸಿದ್ರಲ್ಲ, ಈಗ ನಮ್ಮಮ್ಮ ಇಲ್ಲ, ತಮ್ಮ ಬಂದು ಅವಳನ್ನು ಕರ್ಕೊಂಡು ಹೋಗಿದ್ದಾನೆ.
ನನಗೀಗ ನಿಮ್ಮ ಹತ್ತಿರ ಕೆಲವು ವಿಷಯಗಳನ್ನು ಕೇಳಬೇಕಾಗಿದೆ. ಅಮ್ಮ ನನ್ನ ಬಗ್ಗೆ ಅಷ್ಟೊಂದು ಕೊಂಕು ಮಾತುಗಳನ್ನು ಆಡುವಾಗ ನೀವೇಕೆ ಸುಮ್ಮನೆ ನಗುತ್ತಾ ಅದನ್ನ ಆನಂದಿಸುತ್ತಾ ಕೂತಿದ್ರಿ? ನೀವು ಅವರಿಗೆ ತಿರುಗಿ ಒಂದು ಮಾತನ್ನಾದರೂ ಹೇಳಿದ್ರಾ? ನಾನು ಅಲ್ಲಿ ಒಬ್ಬಳೇ ಆದ ಹಾಗೆ ಅನಿಸಲಿಲ್ಲವೇ ಎಂದೆ. ಅದಕ್ಕೆ ಅವರು, ಅಯ್ಯೋ ಅಮ್ಮ, ಸುಮ್ಮನೆ ತಮಾಷೆ ಮಾಡಿದ್ದಲ್ವೇ? ಅವಳು ನಿನ್ನ ಹೆತ್ತ ತಾಯಿ ತಾನೇ. ನಿನ್ನನ್ನು ಚುಡಾಯಿಸುವ ಹಾಗೂ ಆತರ ಮಾತನಾಡುವ ಹಕ್ಕು ಅವಳಿಗೆ ಇಲ್ವಾ? ಅದಕ್ಕೆ ನಾನು ಸುಮ್ಮನೆ ನಗಾಡಿದೆ ಅಷ್ಟೇಯೇ ಎಂದರು. ನಾನು ಹೇಳಿದೆ, ಆದರೆ ನನಗೆ ಅದು ತಮಾಷೆ ತರ ಅನಿಸಲಿಲ್ಲ. ಅಮ್ಮ ಇಲ್ಲಿಗೆ ಬಂದಾಗಿನಿಂದ ಅವಳ ನಡವಳಿಕೆಯಲ್ಲಿ ಏನೋ ಬದಲಾವಣೆ ಇದೆ. ನಿಮ್ಮ ಮೇಲೆ ಅತಿಯಾದ ಕಾಳಜಿ ತೋರಿಸುತ್ತಿದ್ದಾಳೆ. ನೀವು ಕೂಡ ಅದಕ್ಕೆ ಏನೂ ಅನ್ನದೇ ಸುಮ್ಮನೆ ಇದ್ದೀರಾ ಎಂದೆ. ಗಂಡ, ನಾನು ಯಾಕೆ ಅನುಮಾನ ಪಡಬೇಕು? ಅವಳು ನಿನ್ನ ಹೆತ್ತ ತಾಯಿ ಅಲ್ವಾ ಎಂದರು. ನಾನು, ಆದರೆ ಇಲ್ಲಿ ನಡೆಯುತ್ತಿರುವುದು ಅತಿಯಾದ ಹೊಗಳಿಕೆ ಮತ್ತು ಸುಳ್ಳು ಹೆಮ್ಮೆಯ ಮಾತುಗಳು ಮಾತ್ರ ಅಂದೆ. ಅವರು, ಅದೆಲ್ಲ ನಿನಗೆ ಸುಮ್ಮನೆ ಅನಿಸುತ್ತಿದೆ ಅಷ್ಟೇಯೇ ಎಂದರು. ಆ ಬೆಳ್ಳಗಿನ ಕೂದಲು ಕೀಳುವ ನೆಪದಲ್ಲಿ ಅಮ್ಮ ಮಾಡಿದ್ದೇನು? ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ನೀವು ಅದನ್ನೆಲ್ಲ ಆನಂದಿಸುತ್ತಾ ನಿಂತಿದ್ದ ಹಾಗೆ ನನಗೆ ಅನಿಸಿತು ಎಂದು ನಾನು ನನ್ನ ಮನಸ್ಸಿನಲ್ಲಿದ್ದ ನಿಜವಾದ ನೋವನ್ನು ಹೇಳಿಕೊಂಡೆ. ಆದರೆ ಅವರು, ನನಗೆ ಆ ಥರ ಏನೂ ಅನಿಸಿಲ್ಲ, ನಿನಗೇನೋ ಭ್ರಮೆಯಾಗಿದೆ ಎಂದರು. ನಾನು ಹೇಳಿದೆ, ಇಲ್ಲ, ನನಗೆ ಭ್ರಮೆಯಾಗಿಲ್ಲ. ಇದನ್ನೆಲ್ಲ ನೀವು ಒಳೊಳಗೆ ಇಷ್ಟಪಡ್ತಾ ಇದ್ದೀರಾ. ಅಮ್ಮನ ಈ ಅತಿಯಾದ ಮುದ್ದಾಟವನ್ನು ನೀವು ಆನಂದಿಸುತ್ತಿದ್ದೀರಾ ಎಂದೆ. ಹೋಗೆ ಅಲ್ಲಿಂದ, ಬೇಡದ ವಿಷಯಗಳನ್ನೆಲ್ಲ ಮಾತಾಡಬೇಡ. ಮಲಗೋ ಸಮಯದಲ್ಲಿ ಏನೇನೋ ತರಲೆ ಮಾತುಗಳು ಎಂದು ಗಂಡ ನನ್ನ ಬಾಯಿ ಮುಚ್ಚಿಸಿದರು. ಅಲ್ಲಿಗೆ ಆ ಮಾತು ನಿಂತಿತು. ಆದರೆ ಕೆಲವು ದಿನಗಳ ನಂತರ ಅಮ್ಮ ಮತ್ತೆ ನಮ್ಮ ಮನೆಗೆ ಬಂದರು. ಬಂದ ತಕ್ಷಣ ಅದೇ ಹಳೆ ಕತೆ ಮತ್ತೆ ಶುರುವಾಯಿತು. ಅದನ್ನು ನೋಡಿ ನನಗೆ ತಡೆದುಕೊಳ್ಳಲು ಆಗಲಿಲ್ಲ. ಅಮ್ಮ ಹೇಳಿದರು, ಅಯ್ಯೋ ನನ್ನ ಮುದ್ದಿನ ಮಗನೇ, ನಾನು ಅಲ್ಲಿಂದ ಬರುವಾಗ ಕಾಲಿನ ಮೊಣಕಾಲು ಎಲ್ಲೋ ಜೋರಾಗಿ ತಗುಲಿಬಿಟ್ಟಿತು. ತುಂಬಾ ನೋವಾಗ್ತಿದೆಪ್ಪ ಅಂದರು. ತಕ್ಷಣ ಗಂಡ, ಅಯ್ಯೋ ನೋವಾಗ್ತಿದೆಯಾ ಅಮ್ಮ? ತಡಿ, ನಾನು ಮುಲಾಮು ಹಚ್ಚಿಕೊಡ್ತೀನಿ, ಎಲ್ಲಿದೆ ತೋರ್ಸುವ ಅಂತ ನನ್ನ ಕಣ್ಣೆದುರೇ ಅವರ ಮೊಣಕಾಲನ್ನು ಪರೀಕ್ಷಿಸಲು ಶುರುಮಾಡಿದರು. ನಾನು ಕೇಳಿದೆ, ನೀವೇನಾದರೂ ಮೂಳೆ ವೈದ್ಯರಾ? ಅಮ್ಮನಿಗೆ ಮುಲಾಮನ್ನು ನಾನೇ ಹಚ್ಚಿಕೊಡ್ತೀನಿ ಬಿಡಿ ಅಂದೆ. ತಕ್ಷಣ ಅಮ್ಮ, ಅದೇನಪ್ಪ, ಅವನು ಹಚ್ಚಿಕೊಟ್ಟರೆ ನಿನಗೆ ಯಾಕೆ ಇಷ್ಟೊಂದು ಉರಿಗೆ ಎಂದು ಕೇಳಿದರು. ಆಗ ನನ್ನ ಗಂಡ ಅಮ್ಮನಿಗೆ ಹೇಳಿದರು, ಹೌದು ಅಮ್ಮ, ನಿನ್ನ ಮಗಳ ಸ್ವಭಾವನೆ ಈ ಮಧ್ಯೆ ಪೂರ್ತಿ ಬದಲಾಗಿಬಿಟ್ಟಿದೆ ಅಂದರು. ಅಮ್ಮ, ಯಾಕೋ ಮಗನೇ ಹಾಗೆ ಹೇಳ್ತೀಯ ಎಂದು ಕೇಳಿದರು. ಗಂಡ ಹೇಳಿದರು, ಅಮ್ಮ, ನೀನು ಇಲ್ಲಿಗೆ ಬಂದಾಗಿನಿಂದ ತುಂಬಾ ವಿಚಿತ್ರವಾಗಿ ನಡೆದುಕೊಳ್ಳುತ್ತಿದ್ದೀಯಾ ಅಂತೆ. ನೀನು ನನ್ನ ಹತ್ತಿರ ಬೇಕೆಂದೇ ಬಂದು ಸವರ್ತೀಯಾ ಅಂತೆ. ಅದನ್ನೇ ಇವಳು ನನ್ನ ಹತ್ತಿರ ಹೇಳ್ತಾ ಇದ್ದಾಳೆ. ಇವಳಿಗೆ ನಿನ್ನ ಮೇಲೆ ಪೂರ್ತಿ ಅನುಮಾನ ಶುರುವಾಗಿದೆ ಅಮ್ಮ ಎಂದು ಬಿಟ್ಟರು. ಅಮ್ಮ ಇದನ್ನು ಕೇಳಿ ಮೂಗಿನ ಮೇಲೆ ಬೆರಳು ಇಟ್ಟುಕೊಂಡರು. ಅಯ್ಯೋ ದೇವರೇ, ವಿಷಯ ಇಲ್ಲಿಯವರೆಗೂ ಬಂತಾ? ಇವಳಿಗೆ ಏನಾದರೂ ತಲೆ ಕೆಟ್ಟೋಗಿದೆಯಾ? ನಾನು ಮಗನ ಮೇಲಿನ ಪ್ರೀತಿಯಿಂದ ಹಾಗೆ ಮಾಡಿದರೆ ಇವಳು ಇಷ್ಟೊಂದು ಕೀಳಾಗಿ ಯೋಚಿಸ್ತಾಳಾ? ಮಗನೇ, ನಿನ್ನ ಪರಿಸ್ಥಿತಿ ಏನಾಗಬೇಡ. ನಿನ್ನ ಕಚೇರಿಯಲ್ಲಿ ಎಷ್ಟೊಂದು ಜನ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾರೆ. ನಮ್ಮ ಈ ಅಕ್ಕಪಕ್ಕದ ಮನೆಯಲ್ಲೇ ಎಷ್ಟು ಜನ ಸುಂದರವಾದ ಹೆಣ್ಣು ಮಕ್ಕಳು ಇದ್ದಾರೆ. ಇವಳು ಹೀಗಿದ್ದರೆ ನೀನು ಹೆಂಗೆ ನೆಮ್ಮದಿಯಾಗಿ ಬಾಳೋಕೆ ಸಾಧ್ಯ ಎಂದರು. ನನ್ನ ಗಂಡ, ನನಗೂ ಗೊತ್ತಿಲ್ಲ ಅಮ್ಮ, ನೀನು ಬಂದಾಗಿನಿಂದಲೇ ಇವಳು ಪ್ರತಿದಿನ ಜಗಳ ಆಡೋಕೆ ಶುರು ಮಾಡಿರೋದು ಅಂದರು. ನಾನು ಇದನ್ನು ಕೇಳಿ ದಿಗ್ಭ್ರಮೆಯಾಗಿ ನಿಂತುಬಿಟ್ಟೆ. ನನ್ನ ಗಂಡ ಹೆಂಡತಿಯ ನಡುವೆ ನಡೆದ ಖಾಸಗಿ ಮಾತನ್ನು ಅಮ್ಮನ ಮುಂದೆ ಹೀಗೆ ಬಿಚ್ಚಿಡ್ತಾರೆ ಅಂತ ನಾನು ಖಂಡಿತ ಅಂದುಕೊಂಡಿರಲಿಲ್ಲ. ಗಂಡ ಮತ್ತು ಹೆಂಡತಿ ಏಕಾಂತದಲ್ಲಿ ಆಡಿದ ಮಾತುಗಳನ್ನು ತಾಯಿ ಮುಂದೆ ಹೀಗೆ ಹೇಳ್ತಾರೆ ಅಂತ ಯಾರಾದರೂ ಯೋಚಿಸೋಕೆ ಸಾಧ್ಯನಾ ಮೇಡಂ? ನನಗಂತೂ ಆ ಕ್ಷಣದಲ್ಲಿ ಏನು ಹೇಳಬೇಕೆಂದೇ ತಿಳಿಯಲಿಲ್ಲ. ತಕ್ಷಣ ಅಮ್ಮ ಮತ್ತೆ ಮಾತನಾಡಲು ಶುರುಮಾಡಿದರು. ಅಮ್ಮ ಮುಂದುವರಿಸಿ ಹೇಳಿದರು, ನೋಡು ಮಗನೇ, ಇವಳಿಗೆ ಇಷ್ಟೊಂದು ಅನುಮಾನ ಇದ್ರೆ ಒಂದು ಕೆಲಸ ಮಾಡು, ನೀನೇ ನನ್ನ ಕಾಲಿಗೆ ಆ ಮುಲಾಮನ್ನು ಹಚ್ಚಿ ಚೆನ್ನಾಗಿ ತಿಕ್ಕಿಕೊಡು. ಅದುವೇ ಎಲ್ಲದಕ್ಕೂ ಒಳ್ಳೆಯದು. ಇವಳ ತಲೆಯಲ್ಲಿರೋ ಅನುಮಾನ ಜಾಸ್ತಿನಾದ್ರೂ ಆಗಲಿ ಕಮ್ಮಿನಾದ್ರೂ ಆಗಲಿ, ಅದೆಲ್ಲ ಹಾಗಿರಲಿ, ಮೊದಲು ನನ್ನ ಕಾಲಿನ ನೋವಾದ್ರೂ ಕಮ್ಮಿಯಾಗಲಿ ಎಂದರು. ಅದರ ಮಧ್ಯೆ ನಾನು ಕೇವಲ ಸಂಶಯದ ರೋಗಿ ಅಂತ ಅಮ್ಮ ನನ್ನನ್ನೇ ದೂಷಿಸುತ್ತಾ ಏನೇನೋ ಮಾತನಾಡುತ್ತಿದ್ದರು. ನನಗೆ ವಾಪಸ್ ಹೇಳಲು ಏನೂ ಇರಲಿಲ್ಲ. ನಾನು ಆ ಥರ ಹೇಳಿಲ್ಲ ಎಂದು ವಾದ ಮಾಡುವುದಕ್ಕೂ ಅಲ್ಲಿ ಜಾಗವಿರಲಿಲ್ಲ. ನಾನೇ ಎಲ್ಲದಕ್ಕೂ ಅಪರಾಧಿಯ ತರಹ ಅಲ್ಲಿ ನಿಂತಿದ್ದೆ. ಅಷ್ಟರಲ್ಲಿ ನನ್ನ ಗಂಡ ಆ ಮುಲಾಮನ್ನು ತೆಗೆದುಕೊಂಡು ಅಮ್ಮನ ಕಾಲಿಗೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಲು ಶುರು ಮಾಡಿದರು. ಆಗ ಅಮ್ಮ, ಅಬ್ಬಾ, ತುಂಬಾ ಚೆನ್ನಾಗಿದೆ ಮಗನೇ, ನಿನಗೆ ಈ ತರ ಮಸಾಜ್ ಮಾಡೋದು ಮುಂಚೆಯಿಂದಲೇ ಗೊತ್ತಿತ್ತಾ ಅಂದರು. ಗಂಡ, ಹೌದು ಅಮ್ಮ, ಸ್ವಲ್ಪ ಸ್ವಲ್ಪ ಗೊತ್ತು ಅಂದ ತಕ್ಷಣ ಅಮ್ಮ, ಸ್ವಲ್ಪ ಅಲ್ಲಪ್ಪ, ನಿನಗೆ ತುಂಬಾ ಚೆನ್ನಾಗಿ ಅನುಭವ ಇದ್ದ ಹಾಗಿದೆ ಅಂದರು. ಅದಕ್ಕೆ ಗಂಡ, ಹಾ ಅಮ್ಮ, ಇವಳಿಗೆ ಕೆಲವೊಮ್ಮೆ ಬೆನ್ನು ನೋವು ಬಂದಾಗ ನಾನೇ ಚೆನ್ನಾಗಿ ಮಸಾಜ್ ಮಾಡಿ ಕೊಡ್ತೀನಿ, ಇವಳಿಗೆ ತುಂಬಾ ಆರಾಮ ಅನ್ಸುತ್ತೆ ಅಂದರು.
ನಾನು ಇದನ್ನು ಕೇಳಿ ಸಿಟ್ಟಿನಿಂದ ತುಟಿ ಕಚ್ಚಿಕೊಂಡು ಅಡುಗೆ ಮನೆಯ ಕಡೆ ನಡೆದೆ. ರಾತ್ರಿಯ ಊಟದ ಸಾಮಗ್ರಿಗಳನ್ನು ತಂದು ಊಟದ ಮೇಜಿನ ಮೇಲೆ ಜೋಡಿಸಲು ಶುರು ಮಾಡಿದೆ. ಅವರು ಅಲ್ಲಿ ಮಸಾಜ್ ಆದ್ರೂ ಮಾಡಿಕೊಳ್ಳಲಿ, ಏನಾದ್ರೂ ಮಾಡಿಕೊಳ್ಳಲಿ ಎಂದು ಸುಮ್ಮನಾದೆ. ಆದರೆ ಅಷ್ಟರಲ್ಲೇ ನಾನು ಎಲ್ಲದಕ್ಕೂ ತಪ್ಪು ಮಾಡಿದವಳಾಗಿ ಬಿಟ್ಟಿದ್ದೆ. ಅಮ್ಮ ನನ್ನ ಹಿಂದೆ ಏನೋ ಮಾತನಾಡುತ್ತಿದ್ದರು, ಆದರೆ ನಾನು ಗಮನ ಕೊಡಲಿಲ್ಲ. ಇನ್ನೀಗ 2 ತಿಂಗಳ ಕಾಲ ಇದರದ್ದೇ ಪುರಾಣ ನಡೆಯುತ್ತದೆ ಎಂದು ನನಗೆ ಗೊತ್ತಿತ್ತು. ಆದರೆ ಏನು ಮಾಡುವುದು? ನಾನು ಆಡಿದ ಖಾಸಗಿ ಮಾತನ್ನು ಗಂಡ ಹೋಗಿ ಅಮ್ಮನಿಗೆ ಹೇಳಿದ್ದೆ. ಇಷ್ಟಕ್ಕೆಲ್ಲ ಕಾರಣ ಇವರಿಗೆ ಯಾವ ಜನ್ಮದ ಬುದ್ಧಿಯೋ. ಸ್ವಲ್ಪ ಸಮಯದ ನಂತರ ನನ್ನ ಗಂಡ ಮತ್ತು ಅಮ್ಮ ಇಬ್ಬರೂ ಅಡುಗೆ ಮನೆಗೆ ಬಂದರು. ಆಗ ಅಮ್ಮ ಕೇಳುತ್ತಿದ್ದರು, ಮಗನೇ, ನೀನು ಆ ತರ ತಿಕ್ಕಿದ ತಕ್ಷಣ ನನ್ನ ನೋವೆಲ್ಲ ಮಾಯವಾಗಿ ಬಿಟ್ಟಿತು. ನೀನೇನಾದರೂ ಅವಳಿ ಜವಳಿಯಾಗಿ ಹುಟ್ಟಿದವನ ಎಂದು ಕೇಳಿದರು. ಅಮ್ಮ ಆ ತರ ಕೇಳಿದ್ದಕ್ಕೆ ಗಂಡ, ಅಯ್ಯೋ ಇಲ್ಲ ಅಮ್ಮ, ಯಾಕೆ ಹಾಗೆ ಕೇಳ್ತಿದ್ದೀಯಾ ಅಂದರು. ಅಮ್ಮ ಅಂದರು, ಇಲ್ಲಪ್ಪ, ಯಾರಾದರೂ ಅವಳಿ ಮಕ್ಕಳಾಗಿ ಹುಟ್ಟಿದ್ದರೆ ಅವರ ಕೈಯಿಂದ ಈ ತರ ಮಸಾಜ್ ಮಾಡಿಸಿಕೊಂಡರೆ ಕಾಲಿನ ನೋವು, ಬಾವು ಎಲ್ಲಾ ತಕ್ಷಣ ಕಮ್ಮಿಯಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಅವರಿಗೆ ಏನೋ ಒಂದು ದೈವಿಕ ಶಕ್ತಿ ಇರುತ್ತಂತೆ. ಅದಕ್ಕೆ ಗಂಡ, ಅಯ್ಯೋ ಅಮ್ಮ, ನಾನು ಇದನ್ನು ಇದೇ ಮೊದಲ ಬಾರಿ ಕೇಳ್ತಾ ಇರೋದು ಅಂದರು. ಅಮ್ಮ, ಅದೇ ಮಗನೇ, ನೀವೆಲ್ಲ ಇಂದಿನ ಕಾಲದ ಆಧುನಿಕ ಮಕ್ಕಳು, ನಿಮಗೇನು ಗೊತ್ತು ಹಳೆ ವಿಷಯಗಳು? ಅವಳಿ ಮಕ್ಕಳಿಗೆ ಆ ಶಕ್ತಿ ಇರುತ್ತೆ, ಅದಕ್ಕೆ ಕೇಳಿದೆ ಅಂದರು. ಗಂಡ, ಓಹ್, ನಾನು ಅವಳಿ ಏನೂ ಅಲ್ಲ ಅಮ್ಮ, ನನಗೆ ಗೊತ್ತು. ನೀನು ಸುಮ್ಮನೆ ಕೇಳಿದೆ ಅಷ್ಟೇ ತಾನೇ ಅಂದರು. ನಾನು ಅಲ್ಲಿಯೇ ಪಾತ್ರೆಗಳನ್ನು ಜೋರಾಗಿ ಸದ್ದು ಮಾಡ್ತಾ ಸಿಟ್ಟಿನಿಂದ ಅಂದೆ, ಹೀಗೆಯೇ ಬಿಟ್ಟರೆ ಮುಂದಿನ ಸಲ ನಿಮಗೂ ಅವಳಿ ಮಕ್ಕಳಾಗೋ ಸಾಧ್ಯತೆ ಇರುತ್ತೆ ನೋಡಿ ಅಂದೆ. ನಾನು ಹಾಗೆ ಅಂದ ತಕ್ಷಣ ನನ್ನ ಗಂಡ ಜೋರಾಗಿ ನಕ್ಕುಬಿಟ್ಟರು. ಆದರೆ ಅಮ್ಮನಿಗೆ ವಿಪರೀತ ಕೋಪ ಬಂತು. ಏನೇ ನೀನು ಅಂದಿದ್ದು? ನೀನು ಏನು ಉದ್ದೇಶಿಸಿ ಮಾತನಾಡಿದೆ ಅಂತ ನನಗೆ ಚೆನ್ನಾಗಿ ಅರ್ಥವಾಯಿತು. ಈ ಪ್ರಪಂಚದಲ್ಲಿ ಗಂಡ ಇರೋದು ನಿನಗೊಬ್ಬಳಿಗೇನಾ? ಏನೇ ನಿನ್ನ ಗರ್ವ? ನಿನ್ನ ಗಂಡನಿಗಿಂತ 100 ಪಟ್ಟು ಸುಂದರವಾಗಿದ್ದ ಗಂಡನ ಜೊತೆ ನಾನು ಬಾಳಿದವಳು. ನಾನು ನನ್ನ ಮಗ ಕಿರಣ್ ಜೊತೆ ಮಂಗಳೂರಿನಲ್ಲಿದ್ದಾಗ ಅಲ್ಲಿಗೆ ಎಷ್ಟೋ ಜನ ಪುರುಷರು ಬರ್ತಾ ಇದ್ರು. ಅವನ್ ಜೊತೆ ಕೆಲಸ ಮಾಡೋ ಅಧಿಕಾರಿಗಳೆಲ್ಲ ಮನೆಗೆ ಬಂದಾಗ, ಅಮ್ಮ, ನೀವು ಎಷ್ಟು ಸುಂದರವಾಗಿದ್ದೀರಾ, ನಿಮ್ಮನ್ನು ನೋಡಿದರೆ ನಮಗೆ ತುಂಬಾ ಸಂತೋಷ ಆಗುತ್ತೆ, ನಿಮ್ಮ ಕೈರುಚಿ ಅದ್ಭುತ ಅಂತ ಹೊಗಳಿ ಹೊಗಳಿ ಪದೇ ಪದೇ ಮನೆಗೆ ಬರ್ತಾ ಇದ್ರು. ಅದೆಲ್ಲ ನಿನಗೆ ಹೆಂಗೆ ಗೊತ್ತಾಗಬೇಕು? ನೀನು ಬರೀ ಗಂಡನನ್ನೇ ಕಾವಲು ಕಾಯ್ತಾ ಇಲ್ಲಿ ಕೂತಿದ್ದಾಳೆ, ಅತ್ತ ಕಡೆ ತಲೆ ಹಾಕಿ ನೋಡಿದ್ದೀಯಾ ನೀನು ಅಂದರು. ನಾನು ಅಂದೆ, ಹಾಗಾದ್ರೆ ಅಮ್ಮ, ನೀನು ಮಗನನ್ನು ನೋಡಿಕೊಂಡು ಅಲ್ಲೇ ಇರಬೇಕಿತ್ತಲ್ಲ, ಇಲ್ಲಿಗೆ ಯಾಕೆ ಬಂದೆ? ಅಷ್ಟಕ್ಕೂ ಅಲ್ಲಿಗೆ ಬರ್ತಿದ್ದ ಆ ಅಧಿಕಾರಿಗಳಲ್ಲಿ ಯಾರಾದರೂ ಒಬ್ಬರನ್ನು ಇಷ್ಟಪಟ್ಟು 2ನೇ ಮದುವೆಯಾಗಬಾರದಿತ್ತಾ? ಚೆನ್ನಾಗಿ ಸಂಸಾರ ಮಾಡಿಕೊಂಡಿರಬಹುದಿತ್ತು ಅಲ್ವಾ ಅಂದೆ. ಅದಕ್ಕೆ ಅಮ್ಮ, ಏಯ್, ನನಗೆ 2ನೇ ಮದುವೆ ಮಾಡಿಸೋಕೆ ಬರೋ ನಿನ್ನ ಯೋಗ್ಯತೆ ಏನು? ನನಗೆ ಮನಸ್ಸಿದ್ದರೆ 2 ಅಲ್ಲ 10 ಮದುವೆ ಆಗ್ತೀನಿ, ಅದಕ್ಕೆ ನಿನಗೇನೇ ಆಕ್ಷೇಪ? ಹೌದಲ್ವಾ ಮಗನೇ ಎಂದು ಗಂಡನನ್ನು ಕೇಳಿದರು. ಅದಕ್ಕೆ ನನ್ನ ಗಂಡ, ಹೌದು ಅಮ್ಮ ಎಂದು ಹೇಳಿ ಮತ್ತೆ ಜೋರಾಗಿ ನಗಲು ಶುರು ಮಾಡಿದರು. ನಾನು ತಿರುಗಿ ನೋಡಿದಾಗ ಗಂಡ ನನಗೆ ಕಣ್ಣು ಸನ್ನೆ ಮಾಡಿ ಇದೆಲ್ಲ ಸುಮ್ಮನೆ ತಮಾಷೆಗೆ ಎಂದು ಸಮಾಧಾನಪಡಿಸಲು ನೋಡಿದರು. ನಾನು ಅಂದೆ, ರೀ, ಇದೆಲ್ಲ ನನಗೆ ದೊಡ್ಡ ತಮಾಷೆಯಾಗಿ ಕಾಣಿಸುತ್ತಿಲ್ಲ ಎಂದೆ. ಆಗ ಅಮ್ಮ ಹೇಳಿದರು, ಬಿಡು ಮಗನೇ ಅವಳನ್ನು, ಅವಳು ಸ್ವಲ್ಪ ಒದ್ದಾಡಲಿ. ಈ ಲೋಕದಲ್ಲಿ ಇವಳೊಬ್ಬಳೇನ ಗಂಡನ ಕೈ ಹಿಡಿದಿರೋಳು? ಏನೇ ನಿನ್ನ ಗಂಡ ಕರಗಿ ಹೋಗೋ ಬೊಂಬೇನ ಎಂದು ಹೇಳುತ್ತಾ ನನ್ನ ಗಂಡನನ್ನು ತಮ್ಮ ಜೊತೆ ಕರೆದುಕೊಂಡು ಹೊರಟು ಹೋದರು. ನನ್ನ ಗಂಡ ಕೂಡ ಒಂದು ಸಣ್ಣ ಕುರಿಯ ಮರಿಯ ತರಹ ಅಮ್ಮನ ಹಿಂದೆ ಸುಮ್ಮನೆ ಹೊರಟು ಹೋದರು. ಅಂದು ರಾತ್ರಿ ನನ್ನ ಗಂಡನಿಗೂ ನನಗೂ ತುಂಬಾ ದೊಡ್ಡ ಜಗಳವಾಯಿತು. ಮೊದಮೊದಲು ಗಂಡ ನನ್ನ ಮೇಲೆ ತುಂಬಾ ಕೋಪದಿಂದಲೇ ಮಾತನಾಡಿದರು. ಜಗಳದ ಕೊನೆಯಲ್ಲಿ ಅವರು ಹೇಳಿದರು, ನೋಡು, ನಿನಗೆ ಆ ತರ ಅನಿಸುತ್ತಿದ್ದರೆ ಅದು ನಿನ್ನ ಕಲ್ಪನೆ. ಅಮ್ಮನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ. ಮೆಲ್ಲ ಮೆಲ್ಲನೆ ನನಗೂ ಈಗ ಅಮ್ಮನ ಮೇಲೆ ಅತಿಯಾದ ಒಲವು ಶುರುವಾಗ್ತಿದೆ. ನಾನೇನು ಮಾಡಲಿ? ಅಮ್ಮನನ್ನು ನಮ್ಮಿಂದ ದೂರ ಮಾಡೋಕೆ ಆಗಲ್ಲ ಅಲ್ವಾ? ಇನ್ನು ಅಮ್ಮನ ಆ ಪ್ರೀತಿ, ಆ ಮಮಕಾರ, ಆರೈಕೆ ಯಾವುದೂ ನಿನಗೆ ಗೊತ್ತಿಲ್ಲ. ಅಮ್ಮನ ನಡವಳಿಕೆಯಲ್ಲಿ ಒಂದು ರೀತಿಯ ಮಂತ್ರಮುಗ್ಧಗೊಳಿಸುವ ಗುಣವಿದೆ. ಅದು ನಿನ್ನಲ್ಲಿಲ್ಲ. ನೀನು ಕೇವಲ ಹೆಸರಿಗಷ್ಟೇ ಅವಳ ಮಗಳು. ನೀನು ಸುಂದರಿಯಾಗಿದ್ದೀಯಾ ನಿಜ, ಆದರೆ ಇಂದಿಗೂ ಅಮ್ಮನ ಸೌಂದರ್ಯದ ಮುಂದೆ ನೀನು ಏನೇನೂ ಅಲ್ಲ ಎಂದು ಬಿಟ್ಟರು. ನಾನು ದಂಗಾಗಿ ಕೇಳಿದೆ, ನೀವು ಏನು ಹೇಳ್ತಾ ಇದ್ದೀರಾ? ನಿಮ್ಮ ಉದ್ದೇಶ ಏನು ಅಂದೆ. ಅದಕ್ಕೆ ಅವರು, ನೀನು ಇದರಲ್ಲಿ ಯಾವ ಅರ್ಥ ಹುಡುಕಿದರೂ ಅದು ನಿನ್ನಿಷ್ಟ, ಬಹುಶಃ ಅದು ನಿಜವೂ ಇರಬಹುದು.
ಆದರೆ ಒಂದು ಮಾತ್ರ ನೆನಪಿಟ್ಟುಕೋ, ಅಮ್ಮನನ್ನು ಈ ಮನೆಯಿಂದ ಕಳುಹಿಸಲು ನಾನು ಸಿದ್ಧನಿಲ್ಲ. ಇದು ನನ್ನ ಮನೆ, ನಾನು ಸಂಪಾದನೆ ಮಾಡಿ ತರೋದು. ನಿನಗೆ ಇರಲು ಇಷ್ಟವಿಲ್ಲದಿದ್ದರೆ ನನಗೆ ವಿಚ್ಛೇದನ ಕೊಟ್ಟು ಇಲ್ಲಿಂದ ಹೊರಟು ಹೋಗಬಹುದು ಅಷ್ಟೇ. ಆದರೆ ನಾನು ಅಮ್ಮನನ್ನು ಬಿಡಲ್ಲ. ಅಮ್ಮನಿಂದ ಸಿಗುವ ಆ ಪ್ರೀತಿ, ಸಹಕಾರ ನಿನ್ನಿಂದ ನನಗೆ ಸಿಗುತ್ತಿಲ್ಲ ಎಂದರು. ನಾನು ಆಘಾತದಿಂದ ಕೇಳಿದೆ, ನೀವು ನಿಜವಾಗಿಯೂ ಇಷ್ಟೊಂದು ಗಂಭೀರವಾಗಿ ಮಾತನಾಡ್ತಿದ್ದೀರಾ ಅಂದೆ. ಅದಕ್ಕೆ ಗಂಡ ಹೇಳಿದರು, ಸ್ವಲ್ಪ ಸಮಯದ ಮುಂಚೆಯವರೆಗೂ ನಾನು ಗಂಭೀರವಾಗಿರಲಿಲ್ಲ. ಇಷ್ಟು ದಿನ ನನಗೆ ಈ ರೀತಿಯ ಯಾವುದೇ ಆಲೋಚನೆ ಇರಲಿಲ್ಲ. ನೀನೇ ನನಗೆ ಸರಿಯಾದ ದಾರಿ ತೋರಿಸಿಕೊಟ್ಟೆ. ಅಮ್ಮನಿಗೆ ನನ್ನ ಮೇಲಿರೋ ಪ್ರೀತಿ ಯಾವ ರೀತಿಯದ್ದು ಅಂತ ನನಗೆ ಸರಿಯಾಗಿ ಅರ್ಥವಾಗಿರಲಿಲ್ಲ. ನೀನು ಸಂಶಯಪಟ್ಟು ಹೇಳಿದ ಮೇಲೆಯೇ ನನಗೆ ಅದು ಪೂರ್ತಿ ಅರ್ಥವಾಯಿತು. ಹಾಗಿದ್ದಾಗ ನಾನು ಯಾಕೆ ಅದನ್ನು ಬೇಡ ಅನ್ನಬೇಕು? ನನಗೆ ಅಮ್ಮನ ಪ್ರೀತಿ ಬೇಕು ಎಂದರು. ಮಾರನೇ ದಿನ ಬೆಳಗ್ಗೆ ಆಗುತ್ತಿದ್ದಂತೆ ನನ್ನ ಗಂಡ ಅಮ್ಮನ ಎದುರಿಗೆ ಹೋಗಿ, ಅಮ್ಮ, ನಿನ್ನೆ ರಾತ್ರಿ ಇವಳು ನನ್ನನ್ನು ಬರೀ ಪ್ರಶ್ನೆ ಮಾಡಿ ಹಿಂಸಿಸಿದ್ಲು. ಸ್ವಲ್ಪವೂ ನಿದ್ದೆ ಮಾಡಲು ಬಿಡಲಿಲ್ಲ ಎಂದರು. ಅಮ್ಮ, ಅಯ್ಯೋ ಹೌದಾ ಮಗನೇ, ಏನಾಯ್ತು ಎಂದು ಕೇಳಿದರು. ಗಂಡ, ಇವಳಿಗೆ ನಮ್ಮಿಬ್ಬರ ಮೇಲೆ ಪೂರ್ತಿ ಅನುಮಾನ ಬಂದಿದೆ ಅಮ್ಮ ಅಂದರು. ಅಮ್ಮ, ಮತ್ತೆ ನೀನೇನು ಹೇಳಿದೆ ಎಂದು ಕೇಳಿದ್ದಕ್ಕೆ ಗಂಡ, ನಾನು ನೇರವಾಗಿಯೇ ಹೇಳಿಬಿಟ್ಟೆ. ನಿನಗೆ ಅನುಮಾನ ಇದ್ದರೆ ನಿನ್ನ ದಾರಿ ನೀನು ನೋಡಿಕೋ, ಈ ಮನೆ ಬಿಟ್ಟು ಹೋಗು. ನಿನಗೆ ಇಷ್ಟವಿಲ್ಲದಿದ್ದರೆ ವಿಚ್ಛೇದನ ತಗೊಂಡು ಸ್ವತಂತ್ರವಾಗಿ ಬಾಳು. ಆದರೆ ನಾನು ಅಮ್ಮನ ಜೊತೆಗಿರೋ ಈ ಸ್ನೇಹವನ್ನು, ಈ ಪ್ರೀತಿಯ ಬಾಂಧವ್ಯವನ್ನು ಬಿಡಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ದೀನಿ ಎಂದರು. ಅಮ್ಮ ತುಂಬಾ ಸಂತೋಷದಿಂದ, ನೀನೇ ಕಣೋ ನನ್ನ ನಿಜವಾದ ಮಗ. ಆ ಥರ ಹೇಳಿದ್ದೆಲ್ಲ ನನಗೆ ತುಂಬಾ ಖುಷಿಯಾಯ್ತು ಅಂದರು. ಆಮೇಲೆ ಅಮ್ಮ ನನ್ನ ಕಡೆ ತಿರುಗಿ, ಏನೇ ನಿನಗೆ ಇಷ್ಟವಿದ್ದರೆ ಈ ಮನೆಯಲ್ಲಿ ಇರು. ನಾನು ಇಲ್ಲಿಗೆ ಬರುವುದು ನಿನ್ನನ್ನು ನೋಡೋಕಲ್ಲ, ನನ್ನ ಮಗ ಮತ್ತು ಮೊಮ್ಮಗನ ಮುಖ ನೋಡಿ ಬರ್ತೀನಿ. ಅಷ್ಟಕ್ಕೂ ಇಷ್ಟು ದಿನ ನೀನು ಹೇಳಿದ ಈ ಐಡಿಯಾ ನನ್ನ ತಲೆಯಲ್ಲೇ ಇರಲಿಲ್ಲ. ನಿನಗೆ ಯಾವಾಗ ಅನುಮಾನ ಬಂತೋ ಆವಾಗಲೇ ನನಗೆ ಅನಿಸಿತು ನೀನು ಕೊಟ್ಟಿದ್ದು ಅದ್ಭುತವಾದ ಐಡಿಯಾ ಅಂತ. ನಾನು ಯಾಕೆ ಸುಮ್ಮನೆ ಹೊರಗಿನ ಜನರ ಜೊತೆ ಹರಟೆ ಹೊಡೆಯುತ್ತಾ ಕೂರಲಿ? ಅಥವಾ ಗಂಡ ತೀರಿ ಹೋಗಿದ್ದಾನೆ ಅಂತ ಬರೀ ಹಣೆಗೆ ಕುಂಕುಮ ಇಟ್ಟುಕೊಂಡು ಮನೆಯಲ್ಲೇ ಇರಬೇಕಾ? ಅದರ ಅಗತ್ಯವಿಲ್ಲ. ನನ್ನ ಅಳಿಯ ನನ್ನನ್ನು ಪ್ರೀತಿಸುತ್ತಾನೆ, ನಾನು ಅವನನ್ನು ಪ್ರೀತಿಸುತ್ತೇನೆ. ಇದರಲ್ಲಿ ನಿನಗೇನು ತೊಂದರೆ? ನಿಮ್ಮ ಮದುವೆಯಾಗಿ 7 ವರ್ಷಗಳಾಯ್ತು ಅಲ್ವಾ? ನಿನಗೆ ಗಂಡನ ಮೇಲೆ ಅಷ್ಟೊಂದು ಪ್ರೀತಿ, ಹಠ ಇದ್ದರೆ ಹೆಂಗೆ ನೀನು ವಾರದ 7 ದಿನವೂ ಗಂಡ ಹತ್ತಿರ ಬಂದಾಗ ಬರೀ 2 ದಿನ ಮಾತ್ರ ಒಪ್ಪಿಕೊಳ್ಳೋದು? ಉಳಿದ ದಿನಗಳಲ್ಲಿ ನನಗೆ ವಿಶ್ರಾಂತಿ ಬೇಕು ಅಂತ ದೂರ ಇಡ್ತೀಯಲ್ಲ, ಅದು ನಿನ್ನ ತಪ್ಪು ಎಂದರು. ಅಮ್ಮ ಮುಂದುವರಿಸಿ, ನಾನು ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಮಾತ್ರ ಇಲ್ಲಿಗೆ ಬರೋದು. ಬಾಕಿ ದಿನಗಳಲ್ಲೆಲ್ಲ ನನ್ನ ಅಳಿಯನಿಗೆ ವಿಶ್ರಾಂತಿ ಸಿಗುತ್ತೆ ಅಲ್ವಾ? ಹಾಗಿದ್ದಾಗ ಯಾವುದೇ ತೊಂದರೆ ಇಲ್ಲ. ರೇಷನ್ ತರಹ ಯಾವಾಗಲೋ ಒಮ್ಮೆ ಸಿಗೋ ಸುಖಕ್ಕಾಗಿ ರಕ್ತ ಮಾಂಸ ಇರೋ ಗಂಡಸರು ಕಾಯ್ತಾ ಕೂರಲ್ಲ ಕಣೆ. ಅದಕ್ಕೆ ಒಂದು ಕೆಲಸ ಮಾಡು, ನೀನು ನಿನ್ನ ದಾರಿ ನೋಡಿಕೋ. ನಿನಗೆ ಗಂಡನ ಮೇಲೆ ಪ್ರೀತಿ ತೋರಿಸಬೇಕಿದ್ದರೆ ವಾರದಲ್ಲಿ 1 ಅಥವಾ 2 ದಿನ ತೋರಿಸು. ಬಾಕಿ ಸಮಯದಲ್ಲಿ ಅಮ್ಮನಾದ ನಾನು ನನ್ನ ಅಳಿಯನಿಗೆ ಪ್ರೀತಿ ತೋರಿಸಿದರೆ ನಿನಗೇನೇ ಉರಿ? ಅದಕ್ಕೆ ನೀನು ಜಾಸ್ತಿ ಇಲ್ಲಿ ಆಟ ಆಡೋಕೆ ಹೋಗಬೇಡ ಅಂದರು. ನನಗೂ ಮತ್ತು ನನ್ನ ಗಂಡನಿಗೂ ನಡುವೆ ಇರುವ ಎಲ್ಲಾ ವೈಯಕ್ತಿಕ ವಿಷಯಗಳನ್ನು, ನಮ್ಮ ನಡುವಿನ ಒಪ್ಪಂದಗಳನ್ನು ನನ್ನ ಗಂಡ ಹೋಗಿ ಅಮ್ಮನಿಗೆ ಪೂರ್ತಿಯಾಗಿ ಒಪ್ಪಿಸಿದ್ದಾರೆ ಅಂತ ನನಗೆ ಆಗಲೇ ಅರ್ಥವಾಯಿತು. ಮೇಡಂ, ನನ್ನ ಗಂಡ ಪ್ರತಿದಿನವೂ ನನ್ನ ಹತ್ತಿರ ಆಪ್ತತೆಯನ್ನು ಬಯಸುತ್ತಿದ್ದರು. ಆದರೆ ನನಗೆ ಪ್ರತಿದಿನವೂ ಆ ರೀತಿ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಹೌದು, ಈ 7 ವರ್ಷಗಳಲ್ಲಿ ನಾನು ಎಷ್ಟೋ ಬಾರಿ ನನಗೆ ಸುಸ್ತಾಗಿದೆ, ವಿಶ್ರಾಂತಿ ಬೇಕು ಎಂದು ಅವರನ್ನು ದೂರ ಇಟ್ಟಿದ್ದೆ. ನನ್ನ ಸ್ವಭಾವವೇ ಆ ತರಹ ಇತ್ತು. ಆದರೆ ಅಮ್ಮ ಹೇಳುತ್ತಿರುವುದು ಏನೆಂದರೆ, ಗಂಡ ಮನೆಗೆ ಬಂದಾಗಲೆಲ್ಲ ಹೆಂಡತಿ ಸದಾ ಸಿದ್ಧಳಾಗಿ ಕಾಯುತ್ತಿರಬೇಕು ಅಂತ. ನನಗಂತೂ ಏನು ಹೇಳಬೇಕೆಂದೇ ತಿಳಿಯಲಿಲ್ಲ. ಜಗಳ ಆಡಿದರೆ ಬದುಕು ನರಕವಾಗುತ್ತದೆ ಎಂದು ನನಗೆ ಅನಿಸಿತು. ಅದರ ನಂತರ ನಾನು ಏನೂ ಮಾತನಾಡಲು ಅಮ್ಮ ಬಿಡಲೇ ಇಲ್ಲ. ಅಮ್ಮ ಹೇಳಿದರು, ನಿನಗೆ ಇದೆಲ್ಲ ಮಾತನಾಡುವ ಯಾವುದೇ ಯೋಗ್ಯತೆ ಇಲ್ಲ. ಗಂಡನನ್ನು ಹೇಗೆ ಸಾಕಿ ಸಲಹಬೇಕು, ಹೇಗೆ ನಡೆಸಿಕೊಳ್ಳಬೇಕು ಅನ್ನೋದು ನಿನಗೆ ಗೊತ್ತೇ ಇಲ್ಲ ಎಂದರು. ಅಷ್ಟೇ ಅಲ್ಲ, ಅಂದು ರಾತ್ರಿ ನನ್ನ ಗಂಡ ನನ್ನ ಕೋಣೆಗೆ ಬರಲೇ ಇಲ್ಲ. ನಾನು ಕಾಯುತ್ತಾ ಕೂತಿದ್ದೆ. ಕೊನೆಗೆ ನನ್ನ ಮಗ ಮತ್ತು ನಾನು ಇಬ್ಬರೇ ಮಲಗಿ ನಿದ್ದೆ ಮಾಡಿಬಿಟ್ಟೆವು. ಬೆಳಗ್ಗೆ ಎದ್ದು ನೋಡಿದಾಗ ಗಂಡ ಬೇರೆ ಕೋಣೆಯಿಂದ ಹೊರಗೆ ಬರುತ್ತಿದ್ದರು. ಅಮ್ಮ ಅವರ ಹಿಂದೆ ನಗುತ್ತಾ ನಿಂತಿದ್ದರು. ನಾನು ಅಂದೆ, ಅಮ್ಮ, ಇದು ಖಂಡಿತ ಸರಿಯಲ್ಲ ಎಂದೆ. ಅದಕ್ಕೆ ಅಮ್ಮ, ಇದೇ ಸರಿಯಾದ ದಾರಿ. ನನ್ನ ಅಳಿಯನಿಗೆ ಸಂಸಾರದ 2 ಬದಿಯನ್ನು ಹೇಗೆ ನಿಭಾಯಿಸಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಅವನು ನಿನ್ನ ತರಹ ಅಲ್ಲ, ಅವನ ಆಸೆಗಳೇ ಬೇರೆ ಇವೆ. ಅದಕ್ಕೆ ನೀನು ನಿನ್ನ ಕೆಲಸ ಏನಿದೆಯೋ ಅದನ್ನಷ್ಟೇ ನೋಡಿಕೋ ಅಂದರು.
ಮೇಡಂ, ಇದೆಲ್ಲ ನನ್ನ ಕಣ್ಣೆದುರೇ ನಡೆಯುತ್ತಿದೆ. ನಾನು ಆಗಾಗ ಪ್ರತಿಭಟಿಸಿದರೂ ಇದಕ್ಕೆ ಏನು ಪರಿಹಾರ ಅಂತ ನನಗೆ ತಿಳಿಯುತ್ತಿಲ್ಲ. ಯಾವುದೇ ದಾರಿ ಇಲ್ಲದ ಕಗ್ಗಂಟಿನಲ್ಲಿ ನಾನು ಸಿಲುಕಿಕೊಂಡಿದ್ದೇನೆ. ಅವರಂತೂ ತುಂಬಾ ಆರಾಮವಾಗಿದ್ದಾರೆ. ಗಂಡ ಮತ್ತು ಅತ್ತೆ ಇಬ್ಬರೂ ಸೇರಿ ನನ್ನನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುತ್ತಿದ್ದಾರೆ. ನನ್ನಲ್ಲಿ ಆಸಕ್ತಿ ಕಡಿಮೆ ಇರುವುದರಿಂದಲೇ ಇದೆಲ್ಲ ನಡೆಯುತ್ತಿದೆ ಎಂದು ನನ್ನ ತಲೆಗೆ ತುಂಬುತ್ತಿದ್ದಾರೆ. ಇದೆಲ್ಲ ನಿಜಾನಾ ಮೇಡಂ? ನಿಮ್ಮ ಗಂಡ ಪ್ರತಿದಿನವೂ ನಿಮ್ಮನ್ನು ಬಯಸುತ್ತಾರೆ, ಆದರೆ ನೀವು ಯಾವಾಗಲೋ ಒಮ್ಮೆ ಮಾತ್ರ ಅದಕ್ಕೆ ಒಪ್ಪುತ್ತೀರಿ. ಹೀಗಿರುವಾಗ ನಿಮ್ಮ ನಡುವೆ ಎಷ್ಟೇ ಪ್ರೀತಿ ಇದೆ ಅಂದುಕೊಂಡರೂ ಅಲ್ಲಿ ಒಂದು ಸಣ್ಣ ಭಿನ್ನಾಭಿಪ್ರಾಯ ಮೂಡುವುದು ಸಹಜ. ಆದರೂ ನೀವಿಬ್ಬರೂ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಬದುಕುತ್ತಿದ್ದಿರಿ. ಆದರೆ ಈ ಅಮ್ಮ ಯಾವಾಗಲೂ ಮನೆಗೆ ಬರಲು ಶುರು ಮಾಡಿದ ಮೇಲೆ ಪರಿಸ್ಥಿತಿ ಬದಲಾಯಿತು. ಅಮ್ಮನ ನಿಜವಾದ ಸ್ವಭಾವ ಏನು, ಅವರ ವೈಯಕ್ತಿಕ ಜೀವನ ಹೇಗಿತ್ತು ಎಂಬುದು ಸ್ವತಃ ಮಗಳಾದ ನಿಮಗೆ ತಿಳಿದಿಲ್ಲ. ಅವರು ಈ ಪರಿಸ್ಥಿತಿಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡರು. ಅಳಿಯನ ಜೊತೆ ಮುಕ್ತವಾಗಿ ಮಾತನಾಡಿ ಅವರ ನಡುವೆ ಇದ್ದ ಆ ಸಣ್ಣ ಅಂತರವನ್ನು ಕಂಡುಕೊಂಡು ತಮ್ಮ ಇಷ್ಟದಂತೆ ತಾವು ಬದಲಾದರು. ಇದೆಲ್ಲ ನಡೆದ ನಿಜ ಸಂಗತಿ. ಆದರೆ ಏನು ಮಾಡುವುದು? ಇಲ್ಲಿ ನಿಮ್ಮನ್ನು ಮಾತ್ರ ದೂಷಿಸುವುದರಲ್ಲಿ ಅರ್ಥವಿಲ್ಲ. ನಿಮಗೆ ಆ ರೀತಿ ನೋವಾಗುತ್ತಿದ್ದರೆ ನೀವು ಅನುಭವಿಸುತ್ತಿರುವ ಕಷ್ಟ ಯಾರಿಗೂ ಬೇಡ. ಆದರೆ ಇದೆಲ್ಲವನ್ನೂ ಒಂದು ನೆಪವಾಗಿ ಇಟ್ಟುಕೊಂಡು ಅವರ ತಪ್ಪನ್ನು ಮುಚ್ಚಿಹಾಕಲು ನಿಮ್ಮನ್ನು ದೂಷಿಸುತ್ತಿದ್ದಾರೆ ಎಂಬುದನ್ನು ಒಪ್ಪಲು ಸಾಧ್ಯವಿಲ್ಲ. ಒಬ್ಬ ಗಂಡ ಮತ್ತು ಹೆತ್ತ ತಾಯಿ ಇಬ್ಬರೂ ಸೇರಿ ಇಂತಹ ಒಂದು ಮಿತಿಯಿಲ್ಲದ ಸಂಬಂಧಕ್ಕೆ ಕೈಹಾಕಬಾರದಿತ್ತು. ಅವರಿಬ್ಬರೂ ಕೇವಲ ತಮ್ಮ ಸ್ವಾರ್ಥ ಮತ್ತು ಆಸೆಗಳಿಗಾಗಿ ನಿಮ್ಮನ್ನು ಬಲಿಪಶು ಮಾಡುತ್ತಿದ್ದಾರೆ. ಇದರಲ್ಲಿ ನಿಮ್ಮದೇ ತಪ್ಪು ಎಂದು ಹೇಳಲು ಖಂಡಿತ ಸಾಧ್ಯವಿಲ್ಲ. 7 ವರ್ಷಗಳ ಕಾಲ ಯಾವುದೇ ತೊಂದರೆ ಇಲ್ಲದ ಸಂಸಾರದಲ್ಲಿ ಈ ಒಂದು ಕಾರಣವನ್ನು ಇಟ್ಟುಕೊಂಡು ಹೊಸ ರೀತಿಯ ಸಂಬಂಧಗಳನ್ನು ಸೃಷ್ಟಿಸುವುದು ಎಂದಿಗೂ ಒಳ್ಳೆಯದಲ್ಲ. ಇನ್ನೀಗ ನೀವು ಅಲ್ಲಿಯೇ ಇರಬೇಕಾ? ಈ ಪರಿಸ್ಥಿತಿಯನ್ನು ಸಹಿಸಿಕೊಂಡು ಬಾಳಬೇಕಾ? ಅಥವಾ ಗಂಡನನ್ನು ಕರೆದುಕೊಂಡು ಹೋಗಿ ಮನಃಶಾಸ್ತ್ರಜ್ಞರ ಹತ್ತಿರ ಕೌನ್ಸಿಲಿಂಗ್ ಮಾಡಿಸಿ ಜೀವನವನ್ನು ಸರಿಪಡಿಸಿಕೊಳ್ಳಬೇಕಾ? ಇಲ್ಲದಿದ್ದರೆ ನಿಮ್ಮ ಸ್ವಾಭಿಮಾನವನ್ನು ಉಳಿಸಿಕೊಂಡು ಆ ಮನೆಯಿಂದ ಹೊರಬಂದು ಹೊಸ ಬದುಕು ಕಟ್ಟಿಕೊಳ್ಳಬೇಕಾ? ಎಂಬ ಹಲವು ದಾರಿಗಳು ನಿಮ್ಮ ಮುಂದಿವೆ. ಇದೆಲ್ಲವೂ ನಿಮ್ಮ ವೈಯಕ್ತಿಕ ಆಲೋಚನೆ ಮತ್ತು ನಿರ್ಧಾರದ ಮೇಲೆ ಅವಲಂಬಿತವಾಗಿರುತ್ತದೆ. ಇದನ್ನು ಸಹಿಸಿಕೊಂಡು ಇರುವುದೇ ಸರಿ ಅಥವಾ ಇದೇ ತಪ್ಪು ಎಂದು ನಾವು ನೇರವಾಗಿ ಹೇಳಲು ಸಾಧ್ಯವಿಲ್ಲ. ನಿಮ್ಮ ಆತ್ಮಗೌರವಕ್ಕೆ ಯಾವುದು ಉಚಿತ ಎಂದು ಅನಿಸುತ್ತದೆಯೋ ಆ ತೀರ್ಮಾನವನ್ನು ನೀವೇ ತೆಗೆದುಕೊಳ್ಳಬೇಕು, ಅಷ್ಟೇ.